ಎಸ್, ಕೊಡಗಿನಲ್ಲಿ ಏನು ಪರಿಸ್ಥಿತಿ ಇತ್ತು ಕಳೆದ ಒಂದು ವಾರದಿಂದ 2-3 ವಾರಗಳಿಂದ ಒಂದು ರೀತಿಯಾಗಿ ಅದರ ಹಿಂದೆ ಈ ಒಂದು ಕಲ್ಪನೆ ಯಾರಿಗೂ ಕೂಡ ಇರಲಿಲ್ಲ. ಈ ರೀತಿಯಾದಂಥ ಒಂದು ಮಹಾಮಳೆ ಬರುತ್ತೆ, ಅದೇ ರೀತಿಯಾಗಿ ನಮ್ಮ ಜೀವನಗಳು ಈ ರೀತಿ ಆಗುತ್ತೆ ಅಂತ ಅಲ್ಲಿದ್ದಂಥವ್ರು, ಅಲ್ಲಿ ಮನೆ ಮಾಡಿದಂಥವ್ರಿಗೆ ಅಂತ ಒಂದು ಕಲ್ಪನೆ ಕೂಡ ಇರಲಿಲ್ಲ. ಅದಾದ ನಂತರ ಒಂದಷ್ಟು ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಿಜಕ್ಕೂ ಶತ್ರುವಿಗೂ ಬರಬಾರದು ಅಂತ ಒಂದು ಪರಿಸ್ಥಿತಿಗಳು. ಆದರೆ ಆ ಸಂದರ್ಭದಲ್ಲಿ ನೆರವಾಗಿದ್ದು ಈ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದಂಥ ಟ್ರೆಕ್ಕಿಂಗ್ ಸಾಹಸಿಗರು, ಅವರ ಒಂದು ಸಾಹಸಗಾಥೆ ಇದು. ಯಾವ ರೀತಿಯಾಗಿ ಮಳೆ, ಗಾಳಿ, ಪ್ರವಾಹ ಯಾವುದನ್ನು ಕೂಡ ಲೆಕ್ಕಿಸದೆ ಅವರು ಮಾಡಿರುವಂಥ ಒಂದು ರೆಸ್ಕ್ಯೂ ಆಪರೇಷನ್ಗಳಿದೆಯಲ್ಲ, ಅದು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕಾದಂಥದ್ದು. ಯಾಕಂದರೆ ಈ ಸಂದರ್ಭದಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದು ಬಹಳ ಒಂದು ಚಾಲೆಂಜಿಂಗ್ ಟಾಸ್ಕ್. ಯಾಕಂದರೆ ಒಂದು ಕಡೆ ಮಳೆ ಸುರಿತಾ ಇರುತ್ತೆ, ಇನ್ನೊಂದು ಕಡೆ ಬೆಟ್ಟಗಳು ಯಾವ ಸಂದರ್ಭದಲ್ಲಿ ಕುಸಿಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಅದೇ ರೀತಿಯಾಗಿ ಒಂದು ರೋಗಗಳಿಂದ ಪೀಡಿತವಾದಂಥವ್ರು, ಕೈಕಾಲು ಶಕ್ತಿ ಇಲ್ಲದಂಥವ್ರು, ಎಂಥವರಾದರೂ ಕೂಡ ಅವರನ್ನು ಸೇಫೆಸ್ಟ್ ಜಾಗಕ್ಕೆ ತಲುಪಿಸೋದು ಬಹಳ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳಬೇಕು. ಆ ರೀತಿಯಾಗಿ ಒಂದು ಚಾಲೆಂಜಿಂಗ್ ಟಾಸ್ಕನ್ನು ಮಾಡಿದಂಥ ಪ್ರತಿಯೊಬ್ಬ ಏನು ವಾಲಂಟಿಯರ್ಗಳಿರ್ಬೋದು, ಅದೇ ರೀತಿಯಾಗಿ ರಕ್ಷಣಾ ಪಡೆಯವರಿರ್ಬೋದು, ಎಲ್ರಿಗೂ ಕೂಡ ಜನ ನಿಜಕ್ಕೂ ಕೂಡ ಅವ್ರನ್ನ ಜೀವನ ಪರ್ಯಂತ ಅವರು ನೆನೆಸ್ಕೊಳ್ಬೇಕಾಗುತ್ತೆ. ಆ ರೀತಿಯಾದಂಥ ರೆಸ್ಕ್ಯೂ ಆಪರೇಷನ್ಗಳು ಅಲ್ಲಿ ಆಗಿದೆ. ಜೊತೆಗೆ ಬಹಳಷ್ಟು ಜನರನ್ನ ಬಹಳ ಒಂದು ಸೇಫೆಸ್ಟ್ ಜಾಗಕ್ಕೆ ತಮ್ಮ ಕೈಲಾದಂತಹ ಶಕ್ತಿಯನ್ನು ಮೀರಿ ಅಲ್ಲಿ ರೆಸ್ಕ್ಯೂ ಮಾಡಲಾಗಿದೆ. ಅಂಥ ದೃಶ್ಯಗಳನ್ನು ನೀವು ಕೂಡ ಬಹಳಷ್ಟು ನೋಡಿದ್ದೀರಿ. ಅದರಲ್ಲಿ ಬಹಳ ಒಂದು ರೋಚಕವಾದದ್ದು ಅಂತ ಅಂದರೆ, ಈಗ ನೀವು ಫೋಟೋದಲ್ಲಿ ನೋಡ್ತಿರುವಂತಹ 2 ತಿಂಗಳ ಮಗುವಿನ ರಕ್ಷಣೆ, ಅದು ಯಾವ ರೀತಿ ಆಗಿತ್ತು ಅಂತಂದರೆ, ಒಂದು ನಿಜಕ್ಕೂ ಅವರ ಪೋಷಕರು ಅಲ್ಲಿಂದ ಹೊರಬಂದಿರ್ತಾರೆ, ವಾಪಸ್ ಬೆಳಗ್ಗೆ ಹೋದಂಥವರು ಮಧ್ಯಾಹ್ನ ಬರಬೇಕಾದ್ರೆ ಸಂಪೂರ್ಣವಾಗಿ ಚಿತ್ರಣವೇ ಬದಲಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ರಕ್ಷಣೆಯನ್ನು ಕೂಡ ಮಾಡ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ ಆದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿ ಆಯಿತು, ರೆಸ್ಕ್ಯೂ ಆಪರೇಷನ್ ಹೇಗಿತ್ತು, ಎಲ್ಲವನ್ನು ಕೂಡ ಮಾತನಾಡ್ತೀವಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ಸಾಕ್ತು ಈ ರೆಸ್ಕ್ಯೂ ಆಪರೇಷನ್ಗಳು ಅಂತ. ಎಸ್, ಯಾವ ರೀತಿಯಾಗಿ ರೆಸ್ಕ್ಯೂ ಆಪರೇಷನ್ ನಡೀತು, ಟ್ರೆಕ್ಕಿಂಗ್ನ ಒಂದು ಟೀಮ್ ಏನಿದೆ, ಹೊಸದಾಗಿ ಫಾರ್ಮೇಷನ್ ಆಗಿರುವಂಥ ಟೀಮ್ ಯಾವ ರೀತಿಯಾಗಿ ವರ್ಕ್ ಮಾಡ್ತು, ಇದೆಲ್ಲ ಬಹಳ ರೋಚಕವಾಗಿರುವಂಥದ್ದು. ಆ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಜೊತೆ ನ್ಯೂಸ್ 18ನಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಮುನಿರಾಜು ಅವರು, ಸಿಬ್ಬಂದಿ, ಜನರಲ್ ತಿಮ್ಮಯ್ಯ, ನ್ಯಾಷನಲ್ ಅಕಾಡೆಮಿ. ನಮಸ್ತೆ ಸರ್. ನಮಸ್ಕಾರ ಸರ್. ಓಕೆ, ಅದೇ ರೀತಿಯಾಗಿ ನಮ್ಮ ಜೊತೆ ಪ್ರವೀಣ್ ಕೂಡ ಇದ್ದಾರೆ, ಯುವ ಟ್ರೆಕ್ಕಿಂಗ್ ಸಾಹಸಿ ಅಂತ ಹೇಳಬೇಕು. ಅವರು ಕೂಡ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾರೆ. ನಮಸ್ತೆ ಪ್ರವೀಣ್. ನಮಸ್ಕಾರ. ಅದೇ ರೀತಿ ಬಶೀರ್ ಅವರು ನಮ್ಮ ಜೊತೆ ಇದ್ದಾರೆ, ಒಂದು ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿಯ ಸಿಬ್ಬಂದಿ. ಅವರು ಕೂಡ ಅವ್ರು ಯಾವ ರೀತಿಯಾಗಿ ಒಂದು ಅನುಭವಗಳಿತ್ತು, ಆ ಒಂದು ಮಳೆ ಗಾಳಿಲಿ ಯಾವ ರೀತಿಯಾಗಿತ್ತು ಅಂತ ಅವರು ಕೂಡ ಹೇಳ್ತಾರೆ. ನಮಸ್ತೆ ಬಶೀರ್. ಎಸ್, ಅದೇ ರೀತಿಯಾಗಿ ಸಾರಿಕಾ ಅವರು ನಮ್ಮ ಜೊತೆ ಇದ್ದಾರೆ, ಮಡಿಕೇರಿಯಿಂದ ನೇರ ಸಂಪರ್ಕದಲ್ಲಿ. ಏನು ಆ 2 ತಿಂಗಳ ಮಗು ಅಲ್ಲಿ ಸಿಲುಕೊಂಡಿತ್ತಲ್ಲ, ಒಂದು ಆದಂತರ ರಕ್ಷಣೆ ಆಯಿತು, ಆ ಮಗುವಿನ ತಾಯಿ ಸಾರಿಕಾ ಅವರು ಕೂಡ ಇದ್ದಾರೆ. ಸಾರಿಕಾ ಅವರೇ, ನಿಮಗೂ ಕೂಡ ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಎಸ್, ಈ ಒಂದು ಆಪರೇಷನ್ ಇದೆಯಲ್ಲ ಬಹಳ ಡೇಂಜರಸ್, ಜೊತೆಗೆ ಒಂದಷ್ಟು ಚಾಲೆಂಜಿಂಗ್. ನಾನು ಅಲ್ಲಿ ಸ್ಟಾರ್ಟ್ ವಿತ್ ಬಶೀರ್ ಅವ್ರ ಹತ್ರ ಕೇಳೋದಾದ್ರೆ, ನಿಜಕ್ಕೂ ನಿಮ್ಮ ಒಂದು ಕಾರ್ಯ ಒಂದು ಆತಂಕ ಅಂತ ಬಂದಾಗ ಅಥವಾ ಇಂಥ ಒಂದು ಅವಘಡ ಆದಾಗ ಯಾರ ಸಹಾಯ ಮಾಡ್ತಾರೆ ನಮಗೆ ಅನ್ನೋದು ಅಲ್ಲಿನವರೊಂದು ಆತಂಕ ಇರುತ್ತೆ. ಸೊ ಯಾರು ನಮ್ಮ ಸಹಾಯಕ್ಕೆ ಧಾವಿಸ್ತಾರೆ ಅಂತ. ನಿಮಗೆ ಫಸ್ಟ್ ಈ ಸುದ್ದಿ ಬಂದಿದ್ದು ಮಳೆ ಈ ಥರ ಇದೆ, ಕೊಡಗಿನಲ್ಲಿ ಪರಿಸ್ಥಿತಿ ಬಹಳಷ್ಟು ಕೈಮೀರಿ ಹೋಗ್ತಿದೆ ಅಂತ, ಫಸ್ಟ್ ಇನ್ಫಾರ್ಮೇಶನ್ ಯಾವಾಗ ಬಂತು, ನೀವು ಯಾವ ಥರ ರೆಡಿ ಆದ್ರಿ ಅಂತ? ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳಿ ಫೈನ್, ನೀವು ಹೇಳ್ಬೋದು ಮುನಿರಾಜ್ ಸರ್. ನಮಸ್ಕಾರ. ನನಗೆ ನಮ್ಮ ಟೀಮ್ ರಾಮನಗರದಲ್ಲಿ ಕ್ಯಾಂಪ್ ನಡೀತಾ ಇತ್ತು. ಆಗ ನಮಗೆ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ರಜನೀಶ್ ಗೋಯಲ್ ಸರ್ ಅವರು ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಮಡಿಕೇರಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಕೀರ್ತಿ ಪೈಸ್ ಅಡ್ವೈಸರ್ ಅವರು, ಮತ್ತೆ ನಮ್ಮ ಡೈರೆಕ್ಟರ್ ಜನರಲ್ ಶಿವಶಂಕರ್ ಸರ್ ಅವರು, ಮತ್ತೆ ನಮ್ಮ ಡಿ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಅವರು ಇಮಿಡಿಯೇಟ್ ಆಗಿ ಮಡಿಕೇರಿಗೆ ಹೋಗ್ಬೇಕು ನೀವು ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾವು ರಾಮನಗರದಿಂದ ನಮ್ಮ ಸಲಕರಣೆಗಳೇನಿದೆ, ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ಯಾಕ್ ಮಾಡಿ 1 ಗಂಟೆಗೆ ಬಿಟ್ವಿ. ಇಲ್ಲಿಂದ ಹೊರಟು ನಾವು ಮಡಿಕೇರಿ ತಲುಪೋಷ್ಟೊತ್ತಿಗೆ 4:15 ಆಗಿತ್ತು. ಕುಶಾಲನಗರ ಫುಲ್ ಬ್ಲಾಕ್ ಆಗಿತ್ತು. ಅದಾದ್ಮೇಲೆ ನಾವು ಯಾವ ಕಡೆಯಿಂದ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ 3 ತಂಡ ಫಾರ್ಮೇಷನ್ ಮಾಡಿದ್ರು. ಒಂದು ತಂಡ ವಾಣಿವಿಲಾಸ ಸಾಗರದಿಂದ, ಒಂದು ತಂಡ ಕೇಂದ್ರ ಇದರಿಂದ ಬೆಂಗಳೂರಿಂದ, ಒಂದು ತಂಡ ರಾಮನಗರದಿಂದ ಹೊರಟ್ವಿ. ನಾನು ಸ್ವಲ್ಪ ಬೇಗ ಹೋಗಿ ಅಲ್ಲಿ ಕಲ್ಪನಾ ಅಂತ ಹೇಳ್ಬಿಟ್ಟು ACS ಅಪರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರು ಇದ್ರು. ಕಂಟ್ರೋಲ್ ರೂಮ್ಗೆ ರಿಪೋರ್ಟ್ ಮಾಡ್ಕೊಂಡ್ವಿ. ನಮಗೆ ಕುಶಾಲನಗರ ಬ್ಲಾಕ್ ಆಯಿತು, ಹೋಗೋಕ್ಕೆ ತುಂಬಾ ಕಷ್ಟ ಆಯಿತು. ಅದರಿಂದ ಹಾರಂಗಿ ಡ್ಯಾಮ್ ಕಡೆಯಿಂದ ಬಂದ್ವಿ. ಹಾರಂಗಿ ಡ್ಯಾಮ್ ಕಡೆಯಿಂದ ಸುತ್ತಾಕೊಂಡು ಮಡಿಕೇರಿ ತಲುಪಿದ್ವಿ. ಇಮಿಡಿಯೇಟ್ ಆಗಿ ಅಲ್ಲಿ ಕಲ್ಪನಾ ಮೇಡಮ್ ಅವ್ರನ್ನ ಮೀಟ್ ಮಾಡಿದೆ. ಮೀಟ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು DC ಮೀಟ್ ಮಾಡಿ
ಮತ್ತೆ SP ಮೇಡಮ್ ಅವರು ಸುಮನ ಅಂತ, ಡಾಕ್ಟರ್ ಸುಮನ ಅಂತ ಅವ್ರನ್ನ ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಈ ತರ ತಂತಿಪಾಲದಲ್ಲಿ ಒಂದು 6 ಜನ ಫ್ಯಾಮಿಲಿ ಸಿಕ್ಕಾಕೊಂಡಿದೆ, ಅದರಲ್ಲಿ 2 ತಿಂಗಳದ ಮಗು ಇದೆ, ಅದನ್ನ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದ್ರು. ಅಷ್ಟು ಚಿತ್ರಣ ಅವತ್ತಿಂದು ಆಯ್ತು. ಅದಾದ್ಮೇಲೆ ನಾನು ಹೊರಟೆ ಅಲ್ಲಿಂದ 6 ಗಂಟೆ ಟೈಮ್ಗೆ ಅಲ್ಲಿಂದ ನಮ್ಮ ವೆಹಿಕಲ್ ತಗೊಂಡು ಹೊರಟ್ವಿ. ಹೊರಟಾದ್ಮೇಲೆ ಸುಮಾರು 6:45ಕ್ಕೆ ಜಾಗಕ್ಕೆ ತಲುಪಿದ್ವಿ. ಜಾಗ ತಲುಪಿದ ತಕ್ಷಣ ನಮ್ಗೆ ಟ್ರಕ್ ಮಾಡಬೇಕು. ಸುಮಾರು ಅರ್ಧ ದಾರಿಗೆ ಹೋದ್ವಿ, ತುಂಬಾ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅರ್ಧ ದಾರಿ ಕಾಡಲ್ಲಿ ನಡ್ಕೊಂಡು ಹೋದ್ವಿ, ರೋಡೇ ಇಲ್ಲ, ಏನೂ ಇಲ್ಲ. ಬಟ್ ನಮ್ ಎದುರುಗಡೆನೆ ಲ್ಯಾಂಡ್ ಸ್ಲೈಡ್ ಆಗ್ತಾನೆ ಇದೆ ತುಂಬಾನೇ. ಮತ್ತೆ ಅಲ್ಲಿಂದ ಲೋಕಲ್ಸ್ ಒಂದು 10 ಜನ ಕರ್ಕೊಂಡ್ ಬಂದ್ರು. ಅವ್ರನ್ನ ಕೇಳಿದೆ ಹೇಗಿದೆ ಪರಿಸ್ಥಿತಿ ಅಂತ. ಸರ್ ತುಂಬಾ ಕಷ್ಟ ಇದೆ, ಈಗ ಹೋಗೋದು ಬೇಡ, ಬೆಳಿಗ್ಗೆ ಹೋಗೋಣ ಅಂದ್ರು. ಇಲ್ಲ ನಾ ಈಗ ಹೋಗಿ ಜಾಗ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ವಿ. ಸುಮಾರು 7 ಕಿಲೋಮೀಟರ್ ನಡಿಬೇಕಾಗಿತ್ತು. ಅದ್ರಲ್ಲಿ ನಾವು 5 ಕಿಲೋಮೀಟರ್ ನಡ್ಕೊಂಡು ಹೋದ್ಮೇಲೆ ತುಂಬಾ ಪರಿಸ್ಥಿತಿ ಹದಗೆಟ್ಟಿತ್ತು. ಸರ್ ವಾಪಸ್ ಬಂದ್ವಿ. ಆಮೇಲೆ ನಮ್ಮ DD ಸರ್, ನಮ್ಮ ಜನರಲ್ ಟೀಮ್, ರಾಷ್ಟ್ರೀಯ ಸಾಹಸ ಅಕಾಡೆಮಿಯಿಂದ ಎಲ್ಲ ಟೀಮು ಬಂದು ಸೇರ್ಕೊಳ್ತಾರೆ ನಮ್ಗೆ. ಎಲ್ಲರೂ ಒಂದಾಗಿ ಒಂದೊಂದ್ ಕಡೆ ನಮ್ಮ ಅಡ್ವೈಸರು ಆ ಟೀಮ್ ನ ಲೀಡ್ ಮಾಡಿದ್ರು. ಒಂದೊಂದ್ ಕಡೆ ಒಂದೊಂದು ಯಾರ್ಯಾರು ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ತುಂಬಾ ನಾವು ಡಿಸ್ಕಸ್ ಮಾಡಿದ್ಮೇಲೆ ಆ ಟೀಮ್ಗಳನ್ನ ಕಳಿಸ್ಕೊಟ್ವಿ. ನೆಕ್ಸ್ಟ್ ಅದಾದ್ಮೇಲೆ ಅರ್ಲಿ ಮಾರ್ನಿಂಗ್ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಫೈನ್. ಈಗ ಸಾರಿಕಾ ಅವರು ಇದ್ದಾರೆ ನಮ್ಮ ಜೊತೆ ಮಡಿಕೇರಿಯಲ್ಲಿ ನೇರ ಸಂಪರ್ಕದಲ್ಲಿ. ಸಾರಿಕಾ ಅವರೇ, ನೀವು ಮಗುವನ್ನ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರಿ ಅಂತ ಗೊತ್ತಾಯ್ತು, ಅದಾದ್ಮೇಲೆ ವಾಪಸ್ ಬರ್ಬೇಕಾದ್ರೆ ಇಂಥ ಪರಿಸ್ಥಿತಿ ಇದೆ ಅಂತ. ಆ ಒಂದು ಸಂದರ್ಭ, ಅವತ್ತಿನ ದಿನ ಹೇಗಿತ್ತು ನಿಮ್ಗೆ ಅಂತ ಒಂದು ಕ್ಷಣ? ಅದೇ ಒಂದು 15ರಂದು ಸಾಯಂಕಾಲ ಒಂದು 7 ಗಂಟೆಗೆ ಒಂದು ಲೈಟಿಂಗ್ ತರ ಬಂತು. ಅದು ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ. ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು 10 ಗಂಟೆಗೆ ಮಳೆ ಜೋರು ಶುರುವಾಯ್ತು. ಏನೋ ಒಂದು ಆಗ್ತಾ ಉಂಟು ಅಂತ ಗೊತ್ತು, ಆದ್ರೆ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಒಟ್ಟಿಗೆ ನೀರು ಬರೋದು, ಮಣ್ಣು ಬರೋದು, ಫುಲ್ ಮಳೆ ಜೋರಾಗಿ ಬರ್ತಾ ಇತ್ತು. ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಫುಲ್ ಮನೆ ಸುತ್ತಮುತ್ತ ಫುಲ್ ನೀರು ಬರ್ಲಿಕ್ಕೆ ಶುರುವಾಯ್ತು. ಅಷ್ಟೊತ್ತಿಗೆ ಊರಿನ ಜನರೆಲ್ಲ ಊರು ಬಿಡ್ತಾ ಇದೀವಿ, ನಾವು ಹೋಗ್ತೀವಿ, ತುಂಬಾ ಇನ್ನು ಅಪಾಯ ಇದೆ ಅಂತ ಹೇಳಿದ್ರು. ಅರೆ ನಮಗೆ ಸಣ್ಣ 2 ತಿಂಗಳ ಮಗು, ಮತ್ತೆ ಅಪ್ಪ ಅಮ್ಮ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವು ಅಲ್ಲೇ ಇದ್ವಿ, ಉಳ್ಕೊಂಡ್ವಿ. ಟೈಮ್ ಹೋಗ್ತಾ ಹೋಗ್ತಾ ನೀರು ಜಾಸ್ತಿ ಆಯ್ತು. ನಮ್ ಕಣ್ ಮುಂದೆನೆ ಬೆಟ್ಟ ಬೀಳ್ತಾ ಇತ್ತು. ಹಿಂದ್ಗಡೆ ಮುಂದ್ಗಡೆ ಬೆಟ್ಟ ಬರೋದು, ನೀರ್ ಬರೋದು, ಫುಲ್ ಎಲ್ಲಿ ನೋಡಿದ್ರು ನೀರು. ಹಾಗೆ ಇದ್ವಿ ನಾವು. ಇನ್ನೇನಪ್ಪ ಮಾಡೋದು, ನಾವು ಬದುಕಲಿಕ್ಕೆ ಆಗೋದಿಲ್ವೇನೋ ಇಲ್ಲಿಂದ. ನಮ್ಗೆ ಅಷ್ಟೊತ್ತಿಗೆ ನಮ್ಗೆ ಫೋನಲ್ಲಿ ಎಲ್ಲ ಚಾರ್ಜ್ ಇರ್ಲಿಲ್ಲ, ಮತ್ತೆ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಇನ್ನೆಂತ ಯಾರು ಇಲ್ಲ, ನಮ್ಗೆ ಏನು ಹೇಗೆ ಪಾರಾಗೋದು ಅಂತ ಅನ್ಕೊಂಡು ಹಾಗೆ ಇದ್ವಿ ನಾವು. ಹೆಂಗೆ ಏನಾಗುತ್ತೋ ಆಗ್ಲಿ ಅನ್ಕೊಂಡು. ಅದೇ ಗಳಿಗೆಯಲ್ಲಿ ನಮ್ ಜೊತೆ ನಮ್ ತರನೇ ನಮ್ಮ ಅಲ್ಲಿ ಪಕ್ಕದವರೊಬ್ರು ತಂಬುಕುತಿರ ಜೂಬಿ ಮತ್ತೆ ರಾಜ ಅಂತ ಹೇಳಿ ಅವ್ರಿದ್ರು ಅಲ್ಲಿ ನಮ್ ಜೊತೆ, ನಮ್ ತರ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಆ ದಿನ ಹೆಂಗೋ ಕಳಿದ್ವಿ. ನೆಕ್ಸ್ಟ್ ಡೇ ಅಲ್ಲಿ ಪಕ್ಕದಲ್ಲಿ ನಮ್ದು ಇನ್ನೊಂದು ಹೊಸ ಮನೆ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಅಷ್ಟು ಏನು ನೀರು ಬರ್ಲಿಕ್ಕಿಲ್ಲ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇನ್ನೂ ಜಾಸ್ತಿ ನೀರು ಬರ್ಲಿಕ್ಕೆ ಶುರು ಆಯ್ತು. ಆ ಇಡೀ ರಾತ್ರಿ ಬೆಟ್ಟ ನಮ್ಮ ಮನೆ ಹತ್ರನೇ ಬರೋದು. ಇನ್ನೇನು ನಾವು ಇನ್ನೊಂದು ಕ್ಷಣಾರ್ಥದಲ್ಲಿ ಕೊಚ್ಚಿ ಹೋಗ್ತೀವಿ ಅನ್ನೋಂತ ಭಯ. ಆ ಭಯಂಕರ ಒಂದು ಗಾಳಿ, ಶಬ್ದ, ಕಲ್ಲು ಬರೋದು, ಹಾಗೆ ಒಂದೊಂದು ಕ್ಷಣನು ಬಹಳ ಕಷ್ಟದಿಂದ ಕಳೆದ್ವಿ. ಇನ್ನೇನು ಉಳ್ಕೊಳ್ಳೋ ಚಾನ್ಸೇ ಇಲ್ಲ ನಮ್ಗೆ ಅಂತ ಆ ತರ ಒಂದೊಂದು ಕ್ಷಣವನ್ನ ನಾವು ಬಹಳ ಕಷ್ಟದಲ್ಲಿ ಕಳೆದ್ವಿ. ಯಾವಾಗ ಬೆಳಿಗ್ಗೆ ಆಗುತ್ತಪ್ಪ ಅನ್ಕೊಂಡೇ ನಾವು ಕಳಿದ್ವಿ. ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆಗಿ ನೋಡೋಷ್ಟೊತ್ತಿಗೆ ನಮಗೆ ಭಯಂಕರ ಅಂದ್ರೆ ಭಯಂಕರ. ಸುತ್ತಮುತ್ತ ಏನು ಇಲ್ಲ, ಫುಲ್ ಮಣ್ಣು ತುಂಬಿಕೊಂಡಿದೆ. ಮೇಲಿಂದ ಬೆಟ್ಟ ಕಣ್ಮುಂದೆನೆ ಬೀಳ್ತಾ ಇದೆ. ಅದು ನೀರು ಹೊಳೆನು ತುಂಬ್ತಾ ಬರ್ತಾ ಇದೆ. ಏನ್ ಮಾಡೋದಪ್ಪ, ಇನ್ನು ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ವೇನೋ ಅನ್ಕೊಂಡು ಅಷ್ಟೊತ್ತಿಗೆ ನೋಡುವಾಗ ಒಂದು ಫೋನಲ್ಲಿ ಒಂದು ಕೊನೆ ಒಂದು ಸಂಪರ್ಕ ಸಿಕ್ತು. ಹಂಗೆ ವಿಷಯ ಹೇಳಿದ್ವಿ, ಈ ರೀತಿ ನಾವು ಇಲ್ಲಿ ಸಿಗಾಕೊಂಡಿದೀವಿ, ಸಿಗಾಕೊಂಡಿದೀವಿ, ನಮಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ, ಏನಾದ್ರೂ ನಮ್ಮನ್ನ ಬಚಾ. ಹೌದು ನೆಟ್ವರ್ಕ್ 1 ಪಾಯಿಂಟ್ ಇತ್ತು. ಮತ್ತೆ ಇದು ಮಡಿಕೇರಿಗೆ ಫೋನ್ ಮಾಡಿ ನಾವು ನಮ್ಮಲ್ಲಿ ಅಕ್ಕನ ಮನೆಯಲ್ಲಿ ಅಲ್ಲಿಗೆ ಹೇಳಿದ್ವಿ. ಅಲ್ಲಿಂದ ಎಲ್ಲರಿಗೂ ಸ್ಪ್ರೆಡ್ ಆಯ್ತು, ನಾವು ಅಲ್ಲಿ ಉಳ್ಕೊಂಡಿದೀವಿ ಅನ್ನೋದು ವಿಷಯ ಆವಾಗ ಗೊತ್ತಾಗಿದ್ದು. ಆಮೇಲೆ ಇನ್ನೇನು ಮಾಡೋದು, ಅಲ್ಲಿ ಏನು ಎಲ್ಲ ಕಡೆ ಇವರಿಗೆಲ್ಲ ಹೇಳಿ ಆಮೇಲೆ ನೆಕ್ಸ್ಟ್ ಆ ದಿನನೂ ಅಲ್ಲೇ ಉಳ್ಕೊಂಡ್ವಿ. ನಮಗೆ ಕರೆಕ್ಟ್ ಆಗಿ ಒಂದು 3 ದಿನ ನಾವು ಹಂಗೆ ರಾತ್ರಿ ಅಲ್ಲೇ ಕಳಿದ್ವಿ. ನೀವು ಎಷ್ಟು ಜನ ಇದ್ರಿ ನಿಮ್ಮ ಫ್ಯಾಮಿಲಿಲಿ ಸಾರಿಕಾ ಅವರೇ? ಒಟ್ಟು ನೀವು, ಮಗು ಮತ್ತೆ ಬೇರೆ ಯಾರು ಇದ್ರು ಅಂತ? 3 ದಿವಸ 3 ರಾತ್ರಿ ನಾವು ಅಲ್ಲೇ ಇದ್ವಿ. ಅದೇ ನಾನು, ನಮ್ಮ ಮಗು, ಮತ್ತೆ ಅಪ್ಪ ಅಮ್ಮ, ಮತ್ತೆ ಪಕ್ಕದಲ್ಲಿದ್ದ 2 ಆಂಟಿ ಅಂಕಲು, ಜೂಬಿ ಅಂತ ಮತ್ತೆ ರಾಜ ಅಂತ. ಅದು ಬಿಟ್ರೆ ಊರಲ್ಲಿ ಯಾರೂ ಇರ್ಲಿಲ್ಲ. ಅವರೆಲ್ಲ ಒಂದು 5 ಆಗುವಾಗಲೇ ಬೆಳಿಗ್ಗೆ ಹೊತ್ತಿನಲ್ಲಿ ಅವರು ಬೇರೆ ಊರಿಗೆ ಹೊರಟು ಬಿಟ್ಟಿದ್ರು.
ಆದರೆ ನಮಗೆಲ್ಲ ಹೋಗ್ಲಿಕ್ಕೆ ಆಗದೆ ಈ ಸಣ್ಣ ಮಗು ಇರೋದ್ರಿಂದ ನಾವು ಹೋಗದೆ ಅಲ್ಲೇ ಉಳ್ಕೊಂಡಿದ್ದು. ಓಕೆ. ಮತ್ತೆ ಮತ್ತೆ 17ನೇ ತಾರೀಕಂದು ಇವರು ನಮಗೇನೋ ಒಂದು ಬಂದವರು ಕರೆದ್ರು. ನಾವು ಈ ಕಡೆ ಇದ್ವಿ, ನಮ್ಮ ಮನೆ ಹತ್ರನೇ ಇದ್ವಿ. ಫುಲ್ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಯಾರ ಸಹಾಯ ಇಲ್ಲದಂತೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಒಂದು ಸಣ್ಣ ಒಂದು ಇದನ್ನು ದಾಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಆ ಕಡೆಯಿಂದ ಬಂದು ಇವರೆಲ್ಲ ಕರೆದ್ರು. ಇವರು ಪ್ರವೀಣ್, ಇವ್ರದ್ದು ಜನರಲ್ ತಿಮ್ಮಯ್ಯ ಅಸೋಸಿಯೇಷನ್ ಇದ್ದಾರಲ್ಲ, ಅವ್ರು ಬೆಂಗಳೂರು, ಅವ್ರ ಟೀಮ್ ಅಂತ ನಮಗೆ ಗೊತ್ತಾಯ್ತು. ಆಮೇಲೆ ಬಂದವ್ರು ಹೇಳಿದ್ರು, ರೆಸ್ಕ್ಯೂ ಟೀಮ್ ಅವರು ಹೇಳಿದ್ರು, ಈ ಥರ ಬಂದಿದ್ದೀವಿ, ನಿಮ್ಮನ್ನ ಬಚಾವ್ ಮಾಡ್ತೀವಿ ಅಂತ. ಅಲ್ಲಿ ತನಕ ನಾವು ನಮ್ಮನ್ನು ಯಾರು ಬಚಾವ್ ಮಾಡಲಿಕ್ಕೆ ಬರೋದಿಲ್ಲ, ಇನ್ನೇನು ನಾವು ಇಲ್ಲೇ ಉಳ್ಕೋತೀವಿ, ಈ ಹೊಳೆ ಜೊತೆ ನಾವು ಕೊಚ್ಕೊಂಡೇ ಹೋಗ್ತೀವಿ, ನಮ್ಗೆ ಇನ್ನೇನು ಯಾವ ಇದು ಇಲ್ಲ ಅನ್ಕೊಂಡೆ ನಾವು ಅಲ್ಲಿ ತನಕ ಇದ್ವಿ. 3 ದಿವಸ ಅಲ್ಲಿ ಹಾಗೇನೆ ಅನ್ಕೊಂಡ್ವಿ, ಕ್ಷಣ ಕ್ಷಣನೂ ಭಯದಲ್ಲಿ. ಆಮೇಲೆ ಇವ್ರು ಬಂದು ಭಾಳ ನಮ್ಮನ್ನ, ಅವರ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಅಂಥ ಅಪಾಯ ಸ್ಥಿತಿಯಲ್ಲೇ ಇದ್ವಿ. ಅವ್ರು ಬರ್ತಾನೂ ಭಾಳ ಬೆಟ್ಟ ಬೀಳುವಂಥ ಸಂದರ್ಭದಲ್ಲಿ ಅವ್ರು ಬಂದಿದ್ದು, ಜೋರು ಮಳೆಯಲ್ಲಿ ಆ ಟೈಮಲ್ಲಿ. ಆಮೇಲೆ ಅವರು ಭಾಳ ಒಂದು ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನ ಸಾಯಂಕಾಲ ತನಕ ಅವರು ಭಾಳ ಶ್ರಮವಹಿಸಿ ರೋಪನ್ನು ಅಂದರೆ ಅದೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಒಂದು ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ನಮ್ಮನ್ನ ಇದು ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ರು ಅವರು. ಆ ತರ ಅವರು ನಮ್ಮನ್ನ ರಕ್ಷಣೆ ಮಾಡಿದ್ರು. ಓಕೆ ಸಾರಿಕಾ ಅವರೇ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಯಾವ ರೀತಿಯಾಗಿ ರೆಸ್ಕ್ಯೂ ಆಪರೇಷನ್ ಆಯಿತು, ನಂತರ ನೀವು ಮನೆಯಿಂದ ಸೇಫರ್ ಪ್ಲೇಸ್ಗೆ ಯಾವ ರೀತಿಯಾಗಿ ಬಂದ್ರಿ, ಅದನ್ನ ಡಿಟೇಲ್ ಆಗಿ ನಾನು ಮಾತಾಡ್ತೀನಿ. ನಮ್ಮ ಸಾಹಸಿಗಳು ಕೂಡ, ಟ್ರೆಕಿಂಗ್ ಒಂದು ಟೀಮ್ ಏನಿದ್ದಾರೆ ಅವರು ಕೂಡ ಇದ್ದಾರೆ, ಅವ್ರು ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ. ಕೊಡಗಿನಲ್ಲಿ ಆದಂತಹ ದುರಂತದಲ್ಲಿ ರೆಸ್ಕ್ಯೂ ಮಾಡಿದಂತಹ ಟೀಮ್ನ ಒಂದು ಸದಸ್ಯರು ನಮ್ಮ ಜೊತೆ ಮಾತನಾಡ್ತಾ ಇದ್ರು, ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇತ್ತು, ಯಾವ ರೀತಿ ಅವ್ರು ರಕ್ಷಣೆ ಮಾಡ್ತಾ ಹೋದ್ರು ಅಂತ. ಸೊ ಈಗ ಬಹಳಷ್ಟು ವೈರಲ್ ಆದಂಥದ್ದು, ಬಹಳಷ್ಟು ಕಡೆ ಒಂದು ರೀಚ್ ಆದಂಥ ಒಂದು ವಿಡಿಯೋ ಅಂತಂದ್ರೆ, ಒಂದು 2 ತಿಂಗಳಿನ ಮಗುವನ್ನ ಒಂದು ಕಡೆಯಿಂದ, ಒಂದು ಬದಿಯಿಂದ, ಒಂದು ದಡದಿಂದ ಮತ್ತೊಂದು ದಡಕ್ಕೆ ಪಾಸ್ ಮಾಡುವಂಥ ದೃಶ್ಯ ಬಹಳಷ್ಟು ಕಡೆ ಇದು ಹರಿದಾಡಿತ್ತು. ಜೊತೆಗೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಯಾಕಂದ್ರೆ ಬಹಳಷ್ಟು ಡೇಂಜರಸ್ ಆಪರೇಷನ್ ಇದೆ. ಯಾಕಂದ್ರೆ ಒಂದ್ ಕಡೆ ಕೆಳಗೆ ಬಹಳಷ್ಟು ಪ್ರವಾಹ ಹರಿತಿದೆ, ಒಂಚೂರು ಏನಾದ್ರೂ ಹಗ್ಗಗಳನ್ನ ಕೆಳಗೆ ಬಿಟ್ಟರು ಕೂಡ ಅಲ್ಲಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುವಂತಹ ಎಲ್ಲ ಚಾನ್ಸಸ್ ಇದೆ. ಅದನ್ನ ಬಹಳ ಮುನ್ನೆಚ್ಚರಿಕೆಯಿಂದ ಒಂದು ಈ ಟೀಮ್ ಅದನ್ನ ಮಾಡಿದೆ. ಅದೇ ರೀತಿಯಾಗಿ ಆ ಒಂದು ರೆಸ್ಕ್ಯೂ ಆಪರೇಷನ್ ನೀವೇ ನೋಡ್ತಾ ಇದ್ದೀರಿ. ಈಗ ಒಂದು 2 ತಿಂಗಳ ಮಗುವನ್ನ ಹಿಡ್ಕೊಂಡು ಒಂದು ಹಗ್ಗದ ಮೂಲಕ ಅಲ್ಲಿ ಬರೋದು ಬಹಳಷ್ಟು ಒಂದು ಚಾಲೆಂಜಿಂಗ್. ಜೊತೆಗೆ ಆ ಒಂದು ಹವಾಮಾನ ಒಂದು ಪರಿಸ್ಥಿತಿಯಲ್ಲಿ, ಕ್ಲೈಮ್ಯಾಟಿಕ್ ಕಂಡೀಷನ್ಗಳಲ್ಲಿ ಮಗುವನ್ನ ಆ ರೀತಿಯಾಗಿ ಕರ್ಕೊಂಡ್ ಬರೋದು ಒಂದಷ್ಟು ಸವಾಲಾಗಿರುತ್ತೆ ಅಂತ. ಸೊ ಪ್ರವೀಣ್ ಈ ಒಂದು ಆಪರೇಷನ್ ಅಲ್ಲಿ ಭಾಗವಹಿಸಿದಂಥವ್ರು ಈ ಮಗುವನ್ನ ಸೇಫ್ ಆಗಿ ಕರ್ತಂದಿದ್ದಾರೆ. ಕಾಲ್ ಮೇಲೆ ಓಕೆ ಓಕೆ ಓಕೆ, ಬೇಗ 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 ಫಾಸ್ಟ್ 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 ಬೇಗ 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 ಫಾಸ್ಟ್ 1 2 ಹೇಳ್ಕೊಂಡ್ರು. ಇವಾಗ ಆರಾಮಾಗ್ತದೆ. ಕೋಲಿದೆ, ಕೋಲಿದೆ. ಫೋಟೋ ತೆಗಿ. ಪಾಪ ಮಲಗಿದ್ಯಾ? ನೋಡಿದ್ರಿ ಯಾವ ರೀತಿಯಾಗಿ ರೆಸ್ಕ್ಯೂ ಆಪರೇಷನ್ ಆಯ್ತು ಅಂತ. ಆ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ನೀವೇನು ವಿಡಿಯೋದಲ್ಲಿ ನೋಡಿದ್ರಿ, ಅದರಲ್ಲಿ ಇದ್ದಂಥವ್ರು ಪ್ರವೀಣ್ ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ. ಪ್ರವೀಣ್, ನಿಜಕ್ಕೂ ಅದನ್ನ ನೋಡ್ತಾ ಇದ್ರೆ ಯಾವುದೋ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ರೀತಿಯಾಗಿ ಒಂದು ಕ್ರಿಯೇಟೆಡ್ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ರಿಯಾಲಿಟಿ. ಸೊ ಆ ಒಂದು ಸಂದರ್ಭ ಯಾವ ಸಂದರ್ಭದಲ್ಲಿ ಆಗಿದ್ದು? ಬೆಳಗಿನ ಸಮಯನ, ಮಧ್ಯಾಹ್ನನ? ಜೊತೆಗೆ ಅಲ್ಲಿ ನೋಡ್ತಾ ಇದ್ರೆ ನೀವು ಕೆಳಗಡೆ ಬಹಳಷ್ಟು ಡೌನ್ ಹೋಗ್ತಾ ಬರುತ್ತೆ, ನಿಮ್ ಕಾಲ್ ನೀರಿಗೆ ಟಚ್ ಆಗ್ತಾ ಇತ್ತು. ಸೊ ಹೇಗಿತ್ತು? ಫಸ್ಟ್ ನಿಮ್ಮನ್ನ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅಥವಾ ನೀವೇ ಹೇಳಿದ್ರೆ ನಾನು ಹೋಗ್ತೀನಿ ಅಂತ? ಇದು ಓವರ್ ಆಲ್ ಟೀಮ್ ಪ್ಲಾನಿಂಗು. ಫಸ್ಟ್ ನಾವು ನಮ್ಮ ಲೀಡರ್ ಕೀರ್ತಿ ಪ್ಯಾಸ್ ಅಂತಿದ್ರಲ್ಲ, ನಾವು ಅಲ್ಲಿ ಇನಿಷಿಯಲಿ ಹೋಗಿದ ತಕ್ಷಣ ಹೋಗೋದೇ ಇವ್ರು ಹೇಳ್ದಂಗೆ ಬಹಳ ತೊಂದರೆ ಇತ್ತು. ಆ ಜಾಗಕ್ಕೆ ಹೋದ್ಮೇಲೆ ಯೂಶಲಿ ನಾವೇನ್ ನೋಡ್ತಾ ಇದ್ದೀವಿ ಇಲ್ಲಿ, ಇದೆಲ್ಲ ಪ್ಲಾನ್ ಆದ್ಮೇಲೆ ಇಟ್ ಲುಕ್ಸ್ ವೆರಿ ಸಿಂಪಲ್, ಈ ತರ ಬರೋ ತರ ಅಂತ. ಬಟ್ ಅದ್ರ ಹಿಂದ್ಗಡೆ ಆ ಪ್ಲಾನಿಂಗ್ ಇದೆಯಲ್ಲ, ದಟ್ಸ್ ವಾಟ್ ಟೇಕ್ ಎಲ್ಲ ಹಿಂದೆ ತಗೊಳ್ಳೋದು. ನಾವೇನೇ ಮಾಡಿದ್ರು ವಿತೌಟ್ ಪ್ಲಾನಿಂಗ್ ಮಾಡಿದ್ರೆ ರೆಸ್ಕ್ಯೂ ಅವ್ರಿಗೆ ಏನೋ ಯಾರೋ ರೆಸ್ಕ್ಯೂ ಮಾಡ್ಬೇಕು, ಆ ಸಿಚುವೇಶನ್ ಬರುತ್ತೆ. ಸೊ ಈ ಪ್ಲಾನಿಂಗ್ ಟೈಮಲ್ಲಿ ನಮ್ ಪ್ಲಾನ್ಗೆ ಸಪೋರ್ಟ್ ಆಗಿ ಹಿನ್ನೆಲೆಯಾಗಿ ನಿಂತ್ಕೊಂತಾರಲ್ಲ ನಮ್ ಕೀರ್ತಿ ಅನ್ನೋರು, ಹೂ ಸ್ಟುಡ್, ಅವ್ರದ್ದು ವಿ ಶುಡ್ ಸ್ಪೆಷಲಿ ಥ್ಯಾಂಕ್ ಹಿಮ್. ಲೈಕ್ ಏನೋ ನಾವ್ ಇದ್ ಮಾಡ್ತಾ ಇದೀವಿ, ಇದು ಒನ್ ವಿ ಡಿಸ್ಕಸ್ ಅಲ್ವಾ, ಇಟ್ಸ್ ಎವ್ರಿ ಒನ್ ಹ್ಯಾಸ್ ಒಂದೊಂದು ಇದೆ ಪ್ಲಾನಿಂಗ್ ಅಲ್ಲಿ. ಬಟ್ ಆಫ್ಟರ್ ಓವರ್ ಆಲ್ ಎಲ್ಲರೂ ಒಂದ್ ಇದಕ್ ಬರ್ತೀವಿ, ಇದೇ ಮಾಡೋಣ, ಅಂಡ್ ಎವ್ರಿ ಒನ್ ನೋಸ್ ಏನ್ ಮಾಡ್ತಾ ಇದೀವಿ ಎಕ್ಸಾಕ್ಟ್ ಆಗಿ ಅಂತ.
ಒಂದ್ ಸಣ್ಣ ಮಿಸ್ಟೇಕ್ ಇರೋದಿಲ್ಲ ಅಲ್ಲಿ. ಇದು ಹೀಗೆ ನಡೆಯುತ್ತೆ ಅಂತ ನಾವು ಆ ಜಾಗಕ್ಕೆ ಹೋಗಿ ಸೇರಿದಾಗ ಒಂದು ಆಲ್ಮೋಸ್ಟ್ ಹಾಫ್ ಅನ್ ಅವರ್ 40 minutes ಬರೀ ರೇಖಿ ಮಾಡಿದೀವಿ ನಾವು. ಯಾವ ಕಡೆಯಿಂದ ಹೋಗ್ಬೋದು, ಯಾವ ಕಡೆಯಿಂದ ಬರ್ಬೋದು. ಯಾಕಂದ್ರೆ ರಿವರ್ ಫ್ಲೋ ಎಷ್ಟಿದೆ ಅಂದ್ರೆ ಇದ್ರಲ್ಲಿ ಅಷ್ಟು ಕಾಣಿಸೋದಿಲ್ಲ. ಸ್ಲಶ್ ಅಂತಾರೆ, ಇದು ಮಣ್ಣು ಮಿಕ್ಸ್ ಆಗ್ಬಿಟ್ಟು ಜೊತೆಗೆ ಬರ್ತಾ ಇರೋದು ಫೋರ್ಸ್ ಜೊತೆ. ಕೆಲವು ಸಲ ಮರನೇ ಬರ್ತಾ ಇತ್ತು. ನೀವ್ ಅಲ್ಲಿ ಏನ್ ಕೆಳಗ್ ನೋಡ್ತಾ ಇದ್ದೀರಾ, ದೊಡ್ಡ ಮರ ಹೋಗ್ತಾ ಇತ್ತು ಅದ್ರ ಜೊತೆ. ದೊಡ್ಡ ಲಾಕ್ಸ್ ಹೋಗ್ತಾ ಇತ್ತು. ಸೊ ಅದು ಯಾವ ಕಡೆ ರೋಪ್ ಹಾಕಿದ್ರೆ ನಮ್ಗೆ ಈಸಿ ಆಕ್ಸೆಸ್ ಇರುತ್ತೆ, ಯಾವ ಕಡೆ ಶಾರ್ಟ್ ಇರುತ್ತೆ ಅನ್ಬಿಟ್ಟು ಅಂತ ಇರೋದ್ರಲ್ಲಿ ನಾವೊಂದ್ ಅರ್ಧ ಕಿಲೋಮೀಟರ್ ಓಡಾಡಿದ್ವಿ ಮೇಲೆ ಕೆಳಗೆ ಅನ್ಬಿಟ್ಟು. ಕೆಳಗೆ ಆಕ್ಸೆಸ್ ಕೆಳಗೆ ಇಳಿಯೋದಕ್ಕೇನೆ ನಮ್ಗೆ ಒಂದ್ 20 ನಿಮಿಷ ಆಯ್ತೇನೋ ಕೆಳಗೆ ಇಳಿಯೋದಕ್ಕೆ. ಅದು ರೋಪ್ ಎಲ್ಲ ಕಟ್ಟಿ ಇದ್ ಮಾಡೋದಕ್ಕೆ. ಯಾಕಂದ್ರೆ ಮಣ್ಣು ಹಂಗೆ ಜಾರ್ತದೆ, ಕಾಲಿಟ್ಟಿದ ತಕ್ಷಣ ನಿಲ್ತಲ್ಲ, ಎಲ್ಲ ಕೆಸರು ಜಾರ್ತದೆ. ಫಸ್ಟ್ ಹೋಗೋದೇ ಒಂದ್ ಪ್ಲೇಸ್ ಮಾಡಿದ್ರಿ. ಹೋದ್ಮೇಲೆ ನೆಕ್ಸ್ಟ್ ಡಿಸೈಡ್ ಮಾಡ್ಬೇಕಲ್ಲ ಯಾವ ಮರಕ್ಕೆ ಕಟ್ಬೇಕು ಅಂತ. ಈಗ ಲ್ಯಾಂಡೇ ಇಡೀ ಲ್ಯಾಂಡೇ ಬರ್ತದೆ. ಇವಾಗ ನೀವು ಮರಕ್ಕೆ ಕಟ್ಟಿದಾಗ ಮರನೇ ಬಂದ್ಬಿಡ್ಬೋದಲ್ಲ ಫುಲ್ ವಾಪಸ್. ಸೊ ಆ ಇದ್ರಲ್ಲಿ ನಾನು ಇವರು ಕಿರಿ ಸರ್ ಮೇಲ್ ಮ್ಯಾನೇಜ್ ಮಾಡ್ತಾ ಇದ್ರು, ನಾನು ಮುಂದಾದ್ರು ಸರ್ ಕೆಳಗಡೆ ಹೋಗ್ಬಿಟ್ಟು ಪ್ಲಾನ್ ಮಾಡಿದ್ರಿ. ಸರಿ ಆಯ್ತು, ಈ ಕಡೆ ಇದಾಕಣ, ಈ ಕಡೆ ಏನೋ ಪ್ಲಾನ್ ಮಾಡ್ಬಿಟ್ರಿ, ಈ ಕಡೆ ಈ ಮರ ಇದೆ ಅಂತ ಆ ಕಡೆ ಮಾಡ್ಬೇಕಲ್ಲ, ಯಾವ ಮರ ಕಟ್ಬೇಕು ಅಂತ. ಯಾಕಂದ್ರೆ ಆ ಕಡೆ ಯಾವ ರೀತಿಯಾಗಿ ಆ ರೋಪ್ ನ ಆ ಕಡೆ ಹೇಗೆ ಪಾಸ್ ಮಾಡ್ತೀರಿ ಅಂತ. ಸೊ ಇವಾಗ ಫಸ್ಟ್ ಯಾವ ಮರ ಡಿಸೈಡ್ ಮಾಡ್ಬೇಕಲ್ಲ, ಯಾವ ದಿಕ್ಕು ಡೈರೆಕ್ಷನ್ ಅಂದ್ಬಿಟ್ಟು. ಆ ದಿಕ್ಕು ಡೈರೆಕ್ಷನ್ ಡಿಸೈಡ್ ಆದ್ಮೇಲೆ ಇವ್ರ ಕಯಾಕರ್ಸ್. ಸೊ ಇವ್ರಿಗೆ ಹೇಳಿದ್ರಿ ಮೇಲ್ ಬಂದ್ಬಿಟ್ಟು, ಈ ನೀವು ಕಯಾಕ್ ಆಫ್ ಮೇಲ್ಗಡೆ ರಿವರ್ಗೆ ಹೋಗಿ, ರಿವರ್ ಫ್ಲೋ ಆಗ್ತಾ ಇರುತ್ತಲ್ಲ, ಹಿಂಗ್ ಸೀದಾ ಹಿಂಗ್ ಹೋಗಕ್ಕಾಗಲ್ಲ, ಹೋಗ್ಬಿಡ್ತಾರೆ. ಸೊ ಹಿಂಗ್ ಮೇಲ್ ಹೋಗಿ ಮತ್ತೆ ಆ ಫ್ಲೋ ಅಲ್ಲಿ ಆ ಕಡೆಯಿಂದ ಹೋಗ್ಬೇಕು. ಸೊ ಇವ್ರು ಹೋಗೋ ಟೈಮ್ ಅಲ್ಲಿ ಯಾವ ಟೈಮ್ ಇರ್ಬೇಕಂದ್ರೆ ಆ ಮರ ಗಿರ ಏನು ಬರ್ತಾ ಇರಬಾರ್ದು. ಮರ ಲಾಗ್ ಏನಾದ್ರು ಬಂತಂದ್ರೆ ಇವ್ರನ್ನ ಹೊಡ್ಕೊಂಡು ಹೋಗ್ಬಿಡುತ್ತಲ್ಲ, ಅಷ್ಟು ಫೋರ್ಸ್ ಅಷ್ಟಿದೆ ಅಲ್ಲ. ಸೊ ಇದ್ರಲ್ಲಿ ಇವ್ರು ಹೇಗೆ ಹೋಗ್ತಾರೆ, ಇವ್ರು ಫಸ್ಟ್ ಆ ಕಡೆ ಹೋದ್ರು. ಆ ಕಡೆ ಹೋಗಿ ಚೆಕ್ ಮಾಡ್ಕೊಂಬಂದ್ರು ಕಾಯಕಲ್ಲಿ. ಮೇಲ್ಗಡೆ ಅಪ್ ಸ್ಟ್ರೀಮ್ ಸ್ವಲ್ಪ ಹೋಗಿ ಮತ್ತೆ ತಿರುಗಿಸ್ಕೊಂಡಾಗ ಡೌನ್ ಸ್ಟ್ರೀಮ್ ಅಲ್ಲಿ ಆ ಕಡೆ ಹೋಗ್ಬಿಡ್ಬೋದು. ಯಾಕಂದ್ರೆ ಫ್ಲೋ ಇರುತ್ತಲ್ಲ, ಈ ಸೈಡ್ ಇಂದ ಅಪ್ ಸ್ಟ್ರೀಮ್ ಅಲ್ಲಿ ಸ್ವಲ್ಪ ಹೋಗಿ ಆ ಕಡೆ ಕ್ರಾಸ್ ಮಾಡಿ ಹಂಗ ಹೋದ್ರು. ಆ ಕಡೆ ಹೋಗಿ ಚೆಕ್ ಮಾಡ್ಕೊಂಬಂದ್ರು, ನಾವ್ ಯಾವ ಮರ ಹೇಳಿದ್ರಿ ಮೇಲ್ಗಡೆ ಅನ್ಬಿಟ್ಟು ಚೆಕ್ ಮಾಡ್ಕೊಂಡು ವಾಪಸ್ ಬಂದ್ರು. ವಾಪಸ್ ಬಂದ್ಮೇಲೆ ಈಗ ರೋಪ್ ಕಳ್ಸ್ಬೇಕಲ್ಲ, ದೊಡ್ಡ ರೋಪ್ ಕಳ್ಸಿದ್ರೆ ಎಷ್ಟು ಫೋರ್ಸ್ ಇರುತ್ತೆ ಅಂದ್ರೆ ಇವ್ರ ಕಯಾಕ್ ಜೊತೆ ಎಳ್ಕೊಂಡ್ಬಿಡುತ್ತೆ ನೀರಿಗೆ ಬಿದ್ದಿದ ತಕ್ಷಣ. ಸೊ ಸಣ್ಣ ರೋಪ್ ಕಳ್ಸಿದ್ರಿ, ನಮ್ದು ಕ್ಲೈಂಬಿಂಗ್ ರೋಪ್ ಇದೆ, ಒಂದು ಸ್ಪೆಷಲ್ ರೋಪ್, ಸಣ್ಣ ರೋಪ್ ಕಳ್ಸಿದ್ರಿ. ಆ ಸಣ್ಣ ರೋಪ್ ತಗೊಂಡೋಗೋದು ಬಹಳ ಕಷ್ಟ ಇದೆ ಕಯಾಕಲ್ಲಿ. ಅದನ್ನ ಅವ್ರು ಮಾಡಿದ್ರು, ಕಯಾಕಲ್ಲಿ ತಗೊಂಡೋಗಿ. ಮತ್ತೆ ಈ ಕಡೆ ನಾವು ಕರೆಕ್ಟ್ ಕೋಆರ್ಡಿನೇಷನ್ ಮಾಡ್ಬೇಕು, ಎಷ್ಟು ರೋಪ್ ಕೊಡ್ಬೇಕು ಅಂದ್ಬಿಟ್ಟು. ಮತ್ತೆ 100 meters ರೋಪ್ ಕಾಯಿಲ್ ಆಲ್ಮೋಸ್ಟ್ ಮುಗ್ದ್ಬಿಟ್ಟಿತ್ತು, ಇಷ್ಟುದ ತುಂಡು ಮಿಕ್ಕಿದೆ ಅಷ್ಟೇ. ಅದು ಬಿಟ್ರೆ ಆಮೇಲೆ ರೋಪ್ ಹೊಟ್ಟೋಗ್ಬಿಡುತ್ತೆ ನಮ್ಗೆ. ನೀರಿಗೆ ಇಳಿತಾ ಇದೆ ಒಂದ್ ಕಡೆ, ಇವ್ರ ಒಂದ್ ಕಡೆ ಆ ಕಡೆ ಇದಾರೆ ದಡಕ್ಕೆ. ಆಮೇಲೆ ಇವ್ರು ಆ ಕಡೆ ದಡಕ್ ಹೋಗಿ ಈಗ ಮರ ಗಿರ ಎಲ್ಲ ಹಿಡ್ದು ಮೇಲೆ ಹೋಗಿ ಕಟ್ಟಿದ್ರು. ಕಟ್ಟಿ ಈ ಕಡೆ ನಾವು ಮೇಲೆ ಎತ್ತಿ ಈ ಕಡೆ ಕಟ್ಟಿದ್ರಿ. ಆ ಕಟ್ಟಿದ್ಮೇಲೆ ದಪ್ಪ ರೋಪ್ ಕಳ್ಸಿದ್ರಿ. ಇದ್ರಲ್ಲಿ ಮತ್ತೆ ಇವ್ರ ಈ ಕಡೆ ಬಂದು ದಪ್ಪ ರೋಪ್ ತಗೊಂಡ್ ಹೋದ್ರು, ಮೇಲ್ಗಡೆ ಕಟ್ಟಿದ್ರಲ್ಲ ತಗೊಂಡ್ ಹೋಗ್ಬಿಟ್ಟು ಆಮೇಲೆ ದಪ್ಪ ರೋಪ್ ಆ ಕಡೆ ಕಟ್ಟಿದ್ರಿ. ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಕಟ್ಟಿ ಆಂಕರ್ ಆದ್ಮೇಲೆ ಆಮೇಲೆ ಈ ಕಡೆ ನಾವ್ ಎಳ್ದು ಕಟ್ಟಿದ್ರಿ. ಜಿಪ್ಲೈನ್ ಅಂತೀವಿ ಅದನ್ನ, ಜಿಪ್ಲೈನ್ ಅಲ್ಲಿ ಎಳ್ದು ಕಟ್ಟಿ ಟೈಟ್ ಮಾಡಿದ್ರಿ. ಬಟ್ ಇಷ್ಟೆಲ್ಲ ನಡೀತಾ ಇರ್ಬೇಕಂದ್ರೆ ಪಕ್ಕನೆ ಲ್ಯಾಂಡ್ ಸ್ಲೈಡ್ ನಡೀತದೆ, ಜೋರ್ ಮಳೆ ಸಿಕ್ಕಾಪಟ್ಟೆ ಜೋರ್ ಮಳೆ. ಲ್ಯಾಂಡ್ ಸ್ಲೈಡ್ ಈ ಕಡೆ ನಡೀತದೆ. ಮತ್ತೆ ಅದಾದ್ಮೇಲೆ ನಾನ್ ಹೋದೆ ಆ ಕಡೆ, ಎಕ್ವಿಪ್ಮೆಂಟ್ ಎಲ್ಲ ತಗೊಂಡು, ಮಗು ನೋಡಿದ್ರೆಲ್ಲ ತಗೊಂಡ್ಬರೋದು, ಲೈಫ್ ಜಾಕೆಟ್ಸ್ ಅವ್ರಿಗೆ ಬೇಕಾಗಿರೋದು, ಮತ್ತೆ ಹಾರ್ನೆಸ್, ನಮ್ದೇನ್ ಗೇರ್ಸ್ ಇದೆ ಅದನ್ನೆಲ್ಲ ನಾನು ಆ ಕಡೆ ತಗೊಂಡೋಗಿ ವಾಕಿ ಟಾಕಿ ತಗೊಂಡ್ ಹೋಗಿ ಆಮೇಲೆ ನಾವಿಬ್ರು ಜೊತೆಗೆ ಹೋಗಿ ಮನೆಯವ್ರ ಹತ್ರ ಎಲ್ಲ ಒಟ್ಟಾಗಿ ಅವ್ರನ್ನ ಸೇರಿಸಿ, ಅವರು ಇವಾಗ ಬನ್ನಿ ಅಂದ್ರೆ ಅವ್ರು ಬರ್ಬೇಕಲ್ಲ, ಯಾರ ಜೊತೆ ಬರೋದು, ಹೆಂಗ್ ಬರೋದು ಏನು ಗೊತ್ತಿಲ್ಲ ಅಲ್ಲ. ಯಾರೋ ಸಡನ್ ಆಗಿ ಬಂದ್ಬಿಟ್ಟು ಬನ್ನಿ ಹೋಗೋಣ ಅಂದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಏನ್ ಮಾಡ್ತಾ ಇದೀವಿ ಅಂತ. ಆ ವಾಕಿಯಲ್ಲಿ ಇವ್ರು ಆ ಮಗುವ್ರ ತಂದೆಯವ್ರ ವೈಫ್ ಇದಾರಲ್ಲ, ವೈಫ್ ಮತ್ತೆ ಹಸ್ಬೆಂಡ್ ಮಾತಾಡ್ಸಿದ್ರಿ, ಈ ತರ ನಡೀತಿದೆ. ಮತ್ತೆ ಹಸ್ಬೆಂಡ್ ಅವ್ರು ಬೇರೆ ಅವ್ರ ರಿಲೇಟಿವ್ಸ್ ಎಲ್ಲಾರ ಹತ್ರ ಮಾತಾಡಿ ಏನ್ ತೊಂದ್ರೆ ಇಲ್ಲ, ನಾನು ಇದೀನಿ ಈ ಕಡೆ ಬನ್ನಿ ಅಂತ ಹೇಳಿದ್ರು. ಅವ್ರು ಬಂದ್ಮೇಲೆ ಆಮೇಲೆ ಅವ್ರ ಜೊತೆ ಮತ್ತೆ ಈ ಕಡೆ ಬರ್ತಾರೆ, ಜೋರ್ ಮಳೆ ಇದ್ರಲ್ಲೆಲ್ಲ ಅನ್ಬಿಟ್ಟು. ಆನ್ ದಿ ವೇ ಬರ್ತಾ ಇರ್ಬೇಕಂದ್ರೆ ಹಸು ಎಲ್ಲ ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮನೆಗಳಲ್ಲಿ. ಹಳ್ಳಿಯವರು ಹಸು ಕಟ್ಟಿದ್ದಾರೆ, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. 2-3 ದಿನದಿಂದ ಏನು ಇಲ್ಲ ಅನ್ಸುತ್ತೆ. ನಾನೇನ್ ಮಾಡಿದೆ, ಎಲ್ಲಾ ಹಸುನು ಕಟ್ ಮಾಡಿ ಬಿಟ್ಬಿಟ್ಟೆ, ದಾರ ಎಲ್ಲ ಹೋಗ್ಲಿ ಫ್ರೀ ಆಗಿ ಅನ್ಬಿಟ್ಟು. ಬಶೀರ್ ಒಂದ್ ಕಡೆ, ನಾನು ಒಂದ್ ಕಡೆ ಇದು ಅನ್ಬಿಟ್ಟು ಹಸು ಎಲ್ಲ ಮೇಯ್ತಾ ಇತ್ತು. ಬದುಕಿದ್ರೆ ಬದುಕುತ್ತೆ, ಇಲ್ಲಾಂದ್ರೆ ಕಟ್ಟಿ ಇದಾಗೋದಿಲ್ಲ. ಫ್ಯಾಮಿಲಿನ ಕರ್ಕೊಂಡ್ ಮೇಲ್ ಬಂದ್ರಿ. ಬರೋದು ದಾರಿ ಕಷ್ಟ ಇತ್ತು, ಯಾಕಂದ್ರೆ ಎಲ್ಲಾ ಸ್ಲಶ್ ಇದೆ ಅಲ್ಲ, ಬಹಳ ಕಷ್ಟ ಇತ್ತು. ಬಟ್ ಅಲ್ಲಿರೋ ವೆಮೆನ್ ಆಗ್ಲಿ ಮತ್ತೆ ಅವರಾಗ್ಲಿ, ಹ್ಯಾಟ್ಸ್ ಆಫ್ ಅವ್ರಿಗೆ. ಅದೇ ಬೇರೆ ಕಡೆಯವ್ರು ಅಂದಿದ್ರೆ ಬಹಳ ಕಷ್ಟ ಆಗಿರೋದು. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಧೈರ್ಯ ಇದೆ ಅಂತ, ಸಖತ್ ಧೈರ್ಯನೇ ಅಲ್ಲ,
ಬಟ್ ದೇ ನೆವರ್ ಇಲ್ಲ ಆಗಲ್ಲ ನಂಗೆ ಆಗಲ್ಲ ಅನ್ನೋ ಪ್ರಶ್ನೆನೇ ಇರ್ಲಿಲ್ಲ. ಅವ್ರ ತಾಯಿಯಿಂದ ಹಿಡ್ದು ಮತ್ತೆ ಅವ್ರ ಅಜ್ಜಿಯಿಂದ ಹಿಡ್ದು ತಾತದಿಂದ ಹಿಡ್ದು ಯಾರು ನಮ್ಗೆ ಆಗಲ್ಲ ಅನ್ನೋ ಇದಿರ್ಲಿಲ್ಲ ಕೊಡಗೋರು. ಅದಕ್ಕೆ ಕೂರ್ಗೀಸ್ ಕೊಡಗು ಅಂತ ಒಂದು ಹೆಮ್ಮೆಯಿಂದ ಹೇಳೋದು. ಕಷ್ಟ ನಾವು ರೋಪ್ ಕಟ್ಟಿದ ಜಾಗನೇ ಬರೋದಕ್ಕೆ ಕಷ್ಟ ಇತ್ತು ಮನೆಯಿಂದ. ತೋಟದಲ್ಲೆಲ್ಲ ನೋಡೋದು ತುಂಬಾ ಸ್ಲಿಪ್ಪರ್ ಇದೆ, ಮಗು ಇದೆ ಕೈಯಲ್ಲಿ, ಜೋರ್ ಮಳೆ ಬರ್ತದೆ, ಅಂಬ್ರೆಲ್ಲ ಹಿಡ್ಕೊಂಡು ಇವ್ರಿಗೆ ವಯಸ್ಸಾಗಿದೆ 3 ಜನಕ್ಕೆ, ಎಲ್ಲಾರು ಜೊತೆಗೆ ಬಂದ್ರಿ ಕಷ್ಟಪಟ್ಟು ಎಲ್ಲ ಇದೆಲ್ಲ ಆದ್ಮೇಲೆ. ಈಗ ನದಿ ಕ್ರಾಸ್ ಮಾಡ್ಬೇಕಲ್ಲ, ನದಿ ಜೋರಾಗಿ ಮಳೆ ಬರ್ತದೆ, ನದಿ ಹರಿತಾ ಇದೆ, ಬಟ್ ಯಾರು ಏನು ಕ್ವಶನ್ ಕೇಳಲ್ಲ, ಬರೀ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಈ ತರ ಮಾಡ್ಬೇಕು, ನಾನು ಈ ತರ ಕಳಿಸ್ತೀನಿ, ಟ್ರಸ್ಟ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಅದೇ ತರ ಫಾಲೋ ಮಾಡೋದು. ಅದೇ ಬಹಳ ಜನಕ್ಕೆ ಒಂದು ಡೌಟ್ ಇರುತ್ತೆ, ಇವ್ರು ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರಾ ಇಲ್ವಾ ಇತ್ತು, ಅವ್ನ್ ಟ್ರಸ್ಟ್ ಬೇಕು ನಿಮ್ಮ ಮೇಲೆ. ಅವ್ರು ಯಾರು ಗ್ರ್ಯಾಂಡ್ ಫಾ ಹೋದ್ರು ಅವರು ಬಹಳ ಹೆಮ್ಮೆ. ಯಾಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಇದು ಬೇಕಲ್ಲ, ಕರೇಜ್ ಬೇಕಲ್ಲ. ಫಸ್ಟ್ ನಾನು ಹೋಗ್ತಾ ಇದ್ ಮಾಡೋದಕ್ಕೆ ಒಬ್ಬರು ನೋಡಿ ಇನ್ನೊಬ್ರು ಹೋಗೋದು ಬಹಳ ಧೈರ್ಯ ಬರುತ್ತೆ, ಆಮೇಲೆ ಬರುತ್ತೆ. ಬಟ್ ಫಸ್ಟ್ ಮಾಡ್ಬೇಕಲ್ಲ, ಯಾರು ನೋಡಿಲ್ಲ, ಅವರು ಯಾವಾಗ್ಲೂ ಮಾಡಿಲ್ಲ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮಾಡ್ತಿದ್ದಾರೆ. ಈ ನಾರ್ಮಲ್ ಜನರಲಿ ನಾವು ಅಡ್ವೆಂಚರ್ ಆಕ್ಟಿವಿಟಿ ಮಾಡಿದಾಗ್ಲೇನೆ ಈ ನಾರ್ಮಲ್ ಆಗಿ ಕಂಡೀಷನ್ಸ್ ಅಲ್ಲೇ ಮಾಡೋರ್ಗೆನೆ ಅಯ್ಯೋ ಹಿಂಗ್ ಹೋಗ್ಬೇಕು ಅಂತ ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಅದೇನು ನೋಡಿರ್ಲಿಲ್ಲ, ಹೋದ್ರು. ಮತ್ತೆ ಈ ಕಡೆ ಟೀಮ್ ಇತ್ತಲ್ಲ ಅದು ಬಹಳ ಸ್ಟ್ರಾಂಗ್ ಇತ್ತು. ಇವಾಗ ನಾವು ಆ ಕಡೆ ಹೋಗ್ತಿವಿ, ಆ ರೋಪ್ ಏನ್ ನೋಡ್ತಾ ಇದ್ರೆ ಹಿಂಗ್ ಹೋಗ್ತಾ ಇದೆಯಲ್ಲ, ನಾನ್ ತೆಗೆದು ಅಲ್ಲಿ ಆಂಕರ್ ಮಾಡ್ತಾ ಇದ್ದೆ ಅವ್ರನ್ನ, ಅವ್ರಿಗೆ ಸೇಫ್ ಮಾಡ್ತಿದ್ದೆ. ಸ್ಕ್ರೂ ಗೇಟ್ ಹಾಕಿ ನಮ್ದು ಎಕ್ವಿಪ್ಮೆಂಟ್ ಇದೆ, ಎಕ್ವಿಪ್ಮೆಂಟ್ ಅಲ್ಲಿ ಹಾರ್ನೆಸ್ ಹಾಕಿ ಸೇಫ್ ಮಾಡಿ ಕಳಿಸ್ತಿದ್ದೆ. ಅಷ್ಟ್ ಇವ್ರು ಎಳಿಬೇಕಾಗಿತ್ತಲ್ಲ ಅಷ್ಟನ್ನ. ಅದ್ ನೀವು ನೋಡಿದ್ರೆ ರೋಪು ಫಸ್ಟ್ ಸ್ಟ್ರೇಟ್ ಇತ್ತು, ಹೋಗ್ತಾ ಹೋಗ್ತಾ ವೇಟ್ ಗೆ ಸ್ಯಾಗ್ ಆಗಿದೆ ಹಿಂಗೆ, ಅದ್ ಬಿಟ್ಟು ವಾಟರ್ ಲೆವೆಲ್ ಜಾಸ್ತಿ ಆಗ್ಬಿಡ್ತು. ನಾವು ಹೋದಾಗ ವಾಟರ್ ಲೆವೆಲ್ ಕಮ್ಮಿ ಇತ್ತು. ಈ ಮಣ್ಣು ಯಾವಾಗ ಕುಸಿಯುತ್ತೆ ಅಲ್ಲೆಲ್ಲಿ ನ್ಯಾರೋ ಆಗುತ್ತೆ, ನೀರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಿಂದೆ ಎಲ್ಲೋ ಬಿದ್ದಿರೋದ್ರಿಂದ ವಾಟರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿತ್ತು ಬರೋದ್ರಲ್ಲಿ. ಈ ಕಡೆ ಇವ್ರಿಗೆ ಎಳಿಯೋದಕ್ಕೂ ಈ ತರ ಹಾರ್ಡ್ ಸರ್ಫೇಸ್ ಇಲ್ಲ, ಎಲ್ಲ ಹಿಂಗಿದೆ ಜಾಗ, ಹಿಂಗಿಲ್ಲ, ಫುಲ್ ಹಿಂಗಿದೆ ಇರೋದ್ರಲ್ಲಿ. ಸ್ವಲ್ಪ ಸ್ವಲ್ಪ ಒಂದ್ ಕಾಲ್ ಇಟ್ಕೊಳಕ್ ಇದ್ ಮಾಡೋದ್ರಲ್ಲಿ ಆ ಕಡೆ ನಾವು ಕಳಿಸ್ತಾ ಇರ್ಬೇಕಂದ್ರೆ ಎಫರ್ಟ್ ಎಲ್ಲ ಈ ಕಡೆ ಟೀಮ್ ಆಗ್ತಾ ಇತ್ತು ಇಳಿಯೋದ್ರಲ್ಲಿ. ಆ ಮಳೆ ಚಳಿ ಕೈಯೆಲ್ಲ ಕ್ರಾಂಪ್ಸ್ ಹಿಡಿತಾ ಇರುತ್ತೆ, ಹೇಳ್ದೆ ಸೊ ಹಂಗ ಕರ್ಕೊಂಡ್ ಬಂದ್ರಿ. ಬಟ್ ನಾನು ಅವರು ಇವ್ರ ಹತ್ರ ಮಾತಾಡ್ತಿರ್ತೀನಿ. ಸಾರಿಕಾ ಅವರು, ಈಗ ಪ್ರವೀಣ್ ಹೇಳ್ತಾ ಇದ್ರು ಯಾವ ರೀತಿ ಇದೆ ಅಂತ. ಸಾರಿಕಾ ಅವರೇ, ನಿಮಗೆ ಅಲ್ಲಿ ಬಂದು ಅಪ್ರೋಚ್ ಮಾಡಿ ಈ ರೀತಿಯಾಗಿ ಇದನ್ನ ದಾಟ್ಕೊಂಡು ಹೋಗ್ಬೇಕು, ನದಿಯನ್ನ ಬಹಳಷ್ಟು ಪ್ರವಾಹ ಹರಿತಾ ಇತ್ತು, ಸೊ ಆ ಟೈಮಲ್ಲಿ ನಿಮ್ಗೆ ಧೈರ್ಯ ಬಂತ ಹೋಗ್ಬೋದು, ಇವ್ರನ್ನ ಟ್ರಸ್ಟ್ ಮಾಡ್ಬೋದು ಅಂತ? ಧೈರ್ಯ ಅನ್ನೋದಕ್ಕಿಂತ ನಮಗೆ 3 ದಿವಸದಿಂದ ನಾವು ಬದುಕೋ ಆಶೆನೇ ಬಿಟ್ಬಿಟ್ವಿ. ಏನು ನಮಗೆ ಏನು ಬದುಕುವಂತ ಯಾವ ಅವಕಾಶನೂ ಇಲ್ಲ, ಯಾವ ಸಂಪರ್ಕನೂ ಇಲ್ಲ, ಏನಿಲ್ಲ ಅಲ್ವಾ. ಆ ಧೈರ್ಯ ಏನು ಇರ್ಲಿಲ್ಲ. ಆದ್ರೆ ಇವನ್ನ ಕಂಡಾಗ ಏನೋ ಒಂಥರ ಅವರ ಮಾತು, ಅವ್ರು ಕೊಟ್ಟ ಭರವಸೆ ನಮಗೆ ಸ್ವಲ್ಪ ಒಂದು ಇದು ಬಂತು. ಇಲ್ಲಿ ಇಷ್ಟು ತನಕ ಆಗಿದೆಯಲ್ಲ, ಇನ್ನು ಇದೊಂದು ನೋಡೇ ಬಿಡುವ. ಅಷ್ಟು ಮಳೆಯಲ್ಲಿ ಆ ಕ್ಷಣಕ್ಕೂ ನೀರು ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು ಮೇಲಿಂದ. ಆವಾಗ ಭಯದಲ್ಲೂ ಕೂಡ ಇವರು ನಮ್ಮನ್ನ ಕಾಪಾಡ್ಬೋದು ಅಂತ ಒಂದು ಭರವಸೆಯಲ್ಲಿ ನಾವು ಒಪ್ಕೊಂಡ್ವಿ, ಅವರ ಮೇಲೆ ಭರವಸೆ ಇಟ್ಟು ಒಪ್ಕೊಂಡ್ವಿ. ಬಹಳ ಶ್ರಮ ಪಟ್ರು. ನಾವು ಹಾಗೆ ಅಲ್ಲಿ ನೋಡುವಾಗ ಅವರ ಪಟ್ಟ ಶ್ರಮ ನಮ್ಮನ್ನ ಬಚಾವ್ ಮಾಡ್ಬೋದು ಅಂತ ನಮಗೆ ಸ್ವಲ್ಪ ಧೈರ್ಯ ಬಂತು. ಅಲ್ಲಿ ನಿಲ್ಲಕ್ಕೂ ಆಗ್ತಾ ಇರ್ಲಿಲ್ಲ, ಏನು ಆಗ್ತಾ ಇರ್ಲಿಲ್ಲ. ಅಲ್ಲಿ ಹೋಗಿ ತಲುಪೋದೇ ಬಹಳ ಕಷ್ಟ ಆಯ್ತು. ಮತ್ತೆ ಅವರು ಧೈರ್ಯ ಹೇಳ್ತಾ ಇದ್ರು, ಇಲ್ಲ ನಾವಿದ್ವಿ, ಬನ್ನಿ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಯಾವ ಚಿಂತೆ ಬೇಡ, ಮತ್ತೆ ಮಗುದ ಬಗ್ಗೆ ಚಿಂತೆ ಬೇಡ, ಸೇಫ್ ಆಗಿ ನಿಮ್ಮನಿಗೆ ಯಾರಿಗೆ ಏನು ತೊಂದರೆ ಆಗದೆ ನಾವು ನಿಮ್ಮನ್ನ ಆ ಕಡೆ ತಲುಪಿಸ್ತೀವಿ ಅಂತ ಅವರ ಭರವಸೆ ಇತ್ತಲ್ಲ, ಅದು ಏನೋ ಒಂಥರ ನಮಗೆ ಧೈರ್ಯ ಬಂದಿತ್ತು. ಸಾರಿಕಾ ಅವ್ರೆ, ಈಗ ದೊಡ್ಡವರೀಗ ಹೇಳಿದ್ರೆ ಗೊತ್ತಾಗುತ್ತೆ ಈ ರೀತಿಯಾಗಿ ಪಾಸ್ ಆಗ್ಬೇಕಾದ್ರೆ ಓಕೆ, ಬಟ್ ನಿಮ್ಮ ಮಗು ಇತ್ತಲ್ಲ, ನಿಮ್ಗೆ ಅದು ಆತಂಕ ಆಗ್ಲಿಲ್ವ ಅಂತ? ಯಾವ ರೀತಿಯಾಗಿ ಮಗುನ ಸಾಗಿಸ್ತಾರೆ, ಜೊತೆಗೆ ನೀವೆಲ್ಲಿದ್ರಿ ಆ ಸಂದರ್ಭದಲ್ಲಿ ಅಂತ? ಹೌದು, ನಮ್ಮನ್ನ ಫಸ್ಟ್ ನಮ್ಮ ಅಪ್ಪನ ಆ ಕಡೆಗೆ ಇದ್ ಮಾಡಿದ್ರು. ಅಪ್ಪನಿಗೆ ಮಾಡೋ ಸ್ವಲ್ಪ ಅವರು ಸ್ವಲ್ಪ ವೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಷ್ಟುದ್ದ ಒಂದೇ ಸಲ ನೀರನ್ನು ಬಂತು, ಜಾಸ್ತಿ ನೀರು ಬಂತು. ಒಂದಿಷ್ಟು ದೂರ ಅವ್ರು ಸ್ವಲ್ಪ ಕೊಚ್ಕೊಂಡು ಹೋಗೋ ತರನೂ ಆಯ್ತು. ಅವರ ಕಾಲೆಲ್ಲ ನೀರೊಳಗೆ ಆಗಿ ಇನ್ನೇನು ಅವ್ರು ಕೊಚ್ಕೊಂಡೆ ಹೋದ್ರೇನೋ ಅಂತ ನಾವು ಅನ್ಕೊಂಡೇ ಬಿಟ್ವಿ. ಏನಪ್ಪಾ ಮಾಡೋದು ಈಗ ಮಧ್ಯದಲ್ಲಿ ಈಗ ಆಯ್ತಲ್ಲ ಅಂತ ಫಸ್ಟ್ ಅವರೇ ಹೋಗಿದ್ದು. ಮತ್ತೆ ಅವರ ಇದರಲ್ಲಿ ಬಚಾವ್ ಆ ಕಡೆ ತಲುಪಿದ್ರು, ಸೇಫ್ ಆಗಿ ತಲುಪಿದ್ರು. ಆಮೇಲೆ ಒಬ್ಬೊಬ್ಬರಾಗಿ ನಾವೆಲ್ಲ ತಲುಪಿದ್ವಿ, ದೊಡ್ಡವರೆಲ್ಲ ತಲುಪಿದ್ವಿ. ಕೊನೆಗೆ ಮಗುನ ಇವರು ಪ್ರವೀಣ್ ಅವರು ತಗೊಂಡು ಬಂದಿದ್ದು. ಅದೇ ಒಂಥರ ಜೀವನ ಕೈಯಲ್ಲಿ ಇಟ್ಕೊಂಡು ಮಗುನು ಮತ್ತೆ ಅವರು ಪ್ರವೀಣ್ ಅವರು ಸೇಫ್ ಆಗಿ ಬರ್ಲಪ್ಪ ಅಂತ ನಾವು ದೇವ್ರನ್ನ ಬೇಡ್ತಾ ಇದ್ವಿ. ನಾವೆಲ್ಲ ಈ ಕಡೆ ಬಂದು ತಲುಪಾಗಿತ್ತು. ಕಣ್ಣು ಮುಚ್ಕೊಂಡು ಒಂದ್ಸಲ ಬಂದು ಈ ಕಡೆ ತಲುಪಿದ್ರೆ ಸಾಕು ಅನ್ನೋ ತರನೇ ಇದ್ವಿ. ಆ ಒಂದು ಕ್ಷಣವನ್ನ ಖಂಡಿತ ಮರೀಲಿಕ್ಕೆ ಆಗೋದಿಲ್ಲ.
ಈಗೆಲ್ಲ ಬದುಕಿದ್ದೀವಿ ಅಂದರೆ ನಾವು ಅವರೇ ಕಾರಣ. ಅವ್ರನ್ನ ನಾವು ಯಾವತ್ತೂ 24 ಗಂಟೆನೂ ನೆನಪು ಮಾಡ್ಕೋತಾ ಇದ್ದೀವಿ. ಪ್ರವೀಣ್ ಅವ್ರು ಇರ್ಬೋದು, ನಮಗೆ ಅಲ್ಲಿ ಬಂದು ಸಹಕಾರ ಮಾಡಿದವರು, ಅವರ ಒಂದು ಅಂತ ಸಂದರ್ಭದಲ್ಲೂ ಅವರು ನಾವು ಸಾರಿಕಾ ಅವ್ರೆ, ಈಗ ಮೊದಲು ನಿಮ್ಮನ್ನ ರೆಸ್ಕ್ಯೂ ಮಾಡಿದ್ದ ಅಥವಾ ಮಗುನ ಅಂತ? ಮೊದಲು ನೀವು ಬಂದ್ರ ಅಥವಾ ಮೊದಲು ಮಗುನ ಕಳ್ಸಿದ್ದ? ನಾವು ನಮ್ಮನ್ನ ಮೊದಲು ದೊಡ್ಡವ್ರನ್ನ ಮೊದಲು ಮಾಡಿದ್ದು, ಕೊನೆಗೆ ಮಗುನ ಕೊನೆಗೆ. ಬಟ್ ಆ ಕ್ಷಣ ನಿಮಗೆ ಬಹಳ ಭಯ ಆಗಿರುತ್ತೆ, ನೀವು ಆ ಕಡೆ ಹೋಗಿರ್ತೀರಿ, ಬಟ್ ಮಗು ಬರ್ತಿರೋದು ನೋಡ್ತಿರ್ಬೇಕಾದ್ರೆ ಏನ್ ಅನಿಸ್ತಿತ್ತು ಅಂತ? ನಮ್ಗೆ ನೋಡ್ತಿದ್ರೆ ಭಯ ಆಗ್ತಿದೆ ಅದನ್ನ. ಹೌದು 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 ಹೌದು, ನಮ್ಮ ಎಲ್ಲರೂ ಜೀವನೂ ಮುಖ್ಯ. ನಾವು ಒಬ್ಬೊಬ್ರು ಅಲ್ಲಿಗೆ ದಾಟಿದ ಮೇಲೆ ನಾವು ಬಂದ್ವಿ, ಇನ್ನು ನಮ್ಮ ಹಿಂದೆ ಬರೋರು ಸೇಫ್ ಆಗಿ ಬರ್ಲಪ್ಪ ಅಂತಾನೆ ಬೇಡ್ಕೊತಾ ಇದ್ವಿ. ಆದ್ರೆ ಅವರ ಒಂದು ಧೈರ್ಯದ ಮೇಲೆ ನಾವೆಲ್ಲ ಉಳ್ಕೊಂಡ್ವಿ. ಓಕೆ ಸಾರಿಕಾ ಅವರ, ನಾನು ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಕೊಡಗಿನಲ್ಲಿ ಯಾವ ರೀತಿಯಾಗಿ ರೆಸ್ಕ್ಯೂ ಆಪರೇಷನ್ ನಡೀತು, ಪ್ರತಿಯೊಂದರ ಒಂದು ರೋಚಕ ಅನುಭವಗಳು ಕೇಳ್ತಾ ಹೋದ್ರೆ ನಿಜಕ್ಕೂ ಒಂದು ರೀತಿಯಾಗಿ ನಾವೇ ಅಲ್ಲಿ ಇದೀವಿ ಅನ್ನೋ ಒಂದು ರೀತಿಯಾಗಿ ಅನಿಸ್ತದೆ. ಯಾಕಂದ್ರೆ ವಿಡಿಯೋಗಳಲ್ಲಿ ನೋಡ್ಬೇಕಾದ್ರೆ ಬಹಳಷ್ಟು ಈಸಿ ಅಂತ ಅನ್ಸುತ್ತೆ, ಏನೋ ಒಂದು ಹಗ್ಗ ಹಾಕಿದ್ರು ಆ ಕಡೆಯಿಂದ ಎಳೆದ್ರು ಈ ಕಡೆ ಬಂದ್ಬಿಡ್ತು ಅಂತ. ಬಟ್ ಅಷ್ಟು ಈಸಿ ಆಗಿಲ್ಲ ಅಂತ ಇಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥವ್ರು ಹೇಳ್ತಾ ಇದ್ರು. ಇನ್ನು ಬಶೀರ್ ಅವರೇ, ನೀವು ಹೇಳ್ತಾ ಇದ್ರಿ ಕೆಸರು ಬಹಳ ಒಂದು ಚಾಲೆಂಜಿಂಗ್, ಅಂದ್ರೆ ಕಾಲು ಹೂತ್ಕೊಂಡು ಹೋಗ್ಬಿಡುತ್ತೆ. ನಾರ್ಮಲ್ ಒಂದು ನೆಲ ಅಂತಂದ್ರೆ ರೆಸ್ಕ್ಯೂ ಆಪರೇಷನ್ಗಳು ಸ್ವಲ್ಪ ಈಸಿ. ಒಂದ್ ಕಡೆ ಕೆಸರಿದೆ, ಒಂದ್ ಕಡೆ ಯಾವ ಟೈಮಲ್ಲಿ ಸ್ಲೈಡ್ ಆಗುತ್ತೆ ಗೊತ್ತಿಲ್ಲ, ಇನ್ನೊಂದ್ ಕಡೆ ಮಳೆ ಬರ್ತಾನೆ ಇರುತ್ತೆ. ಸೊ ಆ ಒಂದು ಸಿಚುವೇಶನ್ ಏನೇ ನೋಡಿದ್ರಿ ನೀವು ಅಲ್ಲಿ ಅಂತ? ಸರ್, ಅದು ಮೊದಲೇ ನಾವು ಕಾಯಕ್ ತಗೊಂಡೋಗಿಂತ ಮುಂಚೆ ಆ ನದಿ ಹತ್ರ ನಾನು ಹೇಗೆ ಇಳಿಬೇಕು, ಕಾಯಕ್ ತಗೊಂಡು ನಾನು ಹೆಂಗೆ ಇಳಿಬೇಕು ಅನ್ನೋದು ನನಗೊಂದು ಸ್ವಲ್ಪ ಇದಾಗಿತ್ತು. ಯಾಕಂದ್ರೆ ಮೊದಲೇ ನಾನೇ ಜಾರ್ತಾ ಇದ್ದೆ, ಆ ಇಕ್ವಿಪ್ಮೆಂಟ್ ಸಮೇತ ನನ್ಗೆ ಹೆಂಗ್ ಕ್ಯಾರಿ ಮಾಡೋದಂತ. ನಮ್ಮ ಕೀರ್ತಿ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದ್ರು ಯಾವ ತರ ರೋಪ್ ಕಟ್ಟಿ ನಾವು ಏನ್ ಮಾಡ್ಕೊಂಡು. ಬಟ್ ಆ ಮಾರ್ಗದರ್ಶನದಲ್ಲಿ ನಾವು ಒಂದು ಸರ್ನ ನಾನು ಫಾಲೋ ಮಾಡಿದೆ. ಸೊ ನಾನು ಈ ತರ ಹೋದ್ರೆ ಒಬ್ಬ ಲೀಡ್ ಮಾಡ್ಬೇಕಾದ್ರೆ ಅವ್ರ ಮಾತೆ ನಾವು ಫಾಲೋ ಮಾಡ್ತೀವಿ. ನಾವು ನಮ್ಮ ಡಿಸಿಷನ್ ತಗೊಳಕ್ಕಾಗಲ್ಲ, ಅವ್ರು ಏನ್ ಹೇಳಿದ್ರೆ ಅದನ್ನೇ. ಆ ರೋಪ್ ಅನ್ನು ಪ್ರೋಸಿಕ್ ಅಂತ ಕರೀತಾರೆ, 4mm ಅಲ್ವಾ, ಆ ಪ್ರೋಸಿಕ್ ರೋಪ್ ಅನ್ನು ಕಟ್ಟಿ ನಾನು ಕಾಯಕಿಗೆ ಇಲ್ಲಿ ಮೇಲ್ಗಡೆ ಇದ್ದವರಿಗೆ ರೋಪ್ ಕೊಟ್ಟು ಒಂದು ಮರ ಇಟ್ಕೊಂಡು ಇನ್ನೊಂದು ಮರ, ಆ ಮರ ಇಟ್ಕೊಂಡು ಮರನೇ ಬೀಳ್ತಾ ಇದೆ ನನ್ನ ಜೊತೆಗೆ. ಅಷ್ಟು ಸಾಫ್ಟ್ ಆಗಿದೆ ಅಲ್ಲಿ ನೆಲ. ಆಮೇಲೆ ಕಾಲಿಟ್ರು ಕೂಡ ಅಲ್ಲಿ ಕಾಲು ಊತಾ ಇದ್ದಾವೆ, ಅಷ್ಟು ಇಡಕ್ ಆಗ್ತಾ ಇಲ್ಲ. ಒಂದು 100 ಮೀಟರ್ 200 ಮೀಟರ್ ಅಷ್ಟು ನಾವು ಬರೀ ಮೇಲ್ಗಡೆಯಿಂದ ಅಲ್ಲಿಗೆ ಹಿಡಿಸಿ ಅವ್ರು ಕಾಯಕ್ ಮತ್ತು ಕಾಯಕ್ ಪ್ಯಾಡಲ್ಲು, ಆ ಸ್ಪೈಡ್ ಹಾಕು, ನನ್ನ ಹೆಲ್ಮೆಟ್ ಎಲ್ಲ ನಾವು ತಯಾರಿದ್ರು ಆ ಕಾಯಕು ಮತ್ತು ಕಾಯಕ್ ಪ್ಯಾಡಲ್ ಕೆಳಗಡೆ ರೋಪ್ ಕಟ್ಟಿ ಇಳಿಸಿರೋದು. ಆ ಇಳಿಸಿ ಆ ರೋಪ್ ಹಂಗೆ ಏನು ಬಿಚ್ಚಿಲ್ಲ, ಕ್ಯಾರಬಿನ್ ಸಮೇತ ನಾವು ಟ್ಯಾಗ್ ಮಾಡಿದ್ವಿ. ಅದ್ರಲ್ಲಿ ನಾವೆಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಂಡು ಆಮೇಲೆ ಎಲ್ಲಿಂದ ಹೋಗಿ ಹಿಂಗ್ ಡೈರೆಕ್ಟ್ ಅಂತೂ ಎಂಟ್ರಿ ಹೊಡೆಯಕ್ಕಾಗಲ್ಲ. ಸೊ ಮರಗಳು ದೊಡ್ಡ ದೊಡ್ಡ ಮರ ಬರ್ತಾ ಇದೆ, ನೀರು ಇದಾಗ್ತಾ ಇದೆ. ಸೊ ನಾನು ಮತ್ತೆ ಹಿಂಗೆ ಅಪೋಸಿಟ್ ಡೈರೆಕ್ಷನ್, ನೀರಿನ ಸ್ವಲ್ಪ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಮತ್ತೆ ನಾನು ಆಂಗಲ್ ಅಲ್ಲಿ ತಗೊಂಡು ಆ ಕಡೆ ದಾಟಿದೆ. ಅದ್ರ ಜೊತೆಗೆ ಮತ್ತೆ ಎಲ್ಲಕ್ಕಿಂತ ಮುಂಚೆ ನಾನು ಅವ್ರಿಗೆ ನಮ್ಮ ಸರ್ ಹೇಳಿದ್ರು ಎಷ್ಟು ಜನ ಇದ್ದಾರೆ ಏನ್ ನೋಡ್ಕೊಳ್ಳಿ ಅಂತ ವಾಕಿ ಟಾಕಿ ಕೊಟ್ಟರು. ವಾಕಿ ಟಾಕಿಯಲ್ಲಿ ನಾನು ಫಸ್ಟ್ ಹೋಗಿ ಸಾರಿಕಾ ಮೇಡಮ್ ಅವರಿಗೆ ಅವರು ತಾಯಿ ಮತ್ತು ಅವ್ರ ತಂದೆ ಒಂದು 3-4 ಜನ ಅಲ್ಲಿ ಇದ್ದಿದ್ರು. ಸರ್ ಎಲ್ಲಾ ಮನೆ ಒಂದು 5-6 ಮನೆ ನಾನು ಚೆಕ್ ಮಾಡಿದೆ. ಫಸ್ಟ್ ಹೋಗಿ ಅವ್ರ ಮನೆಗಳು ಯಾರ್ಯಾರಿದ್ದಾರೆ, ಎಲ್ಲಿದ್ದಾರೆ, ನಾಯಿಗಳು ಹಸುಗಳು ಎಷ್ಟಿದಾವೆ, ಎಷ್ಟು ಜನ, ಅವ್ರ ಹೆಸರು ಎಲ್ಲ ವಾಕಿಟಲ್ಲಿ ಇನ್ಫಾರ್ಮ್ ಮಾಡಿದೆ. ಸರ್ ಇಷ್ಟು ಜನ ಇದೆ, ಇಷ್ಟು ಮಗು ಇದೆ, ಇಷ್ಟು ಜನ ಹಿಂಗೆ ವಯಸ್ಸಾದವ್ರು ಇದ್ದಾರೆ, ಇಷ್ಟು ಇದ್ದಾರೆ ಅಂತ ಹೇಳಿ ಒಬ್ರಿಗೊಬ್ರಿಗೆ ಮೆಸೇಜ್ ಕೊಟ್ಟೆ. ಸರ್ ಹೋಗ್ಬಿಟ್ಕಲ್ಲೇ ಇಷ್ಟು ಜನ ಇದ್ದಾರೆ ಅಂತ. ಅವ್ರೆಲ್ಲರೂ ನಾವು ಒಂದ್ ಕಡೆ, ನಾನು ಮತ್ತು ಪ್ರವೀಣ್ ಸೇರಿ ಒಂದ್ ಕಡೆ ನಾವು ಅವ್ರನ್ನ ಕೂಡ್ಸಿದ್ವಿ. ಆಮೇಲೆ ನಮ್ಮ ಇಕ್ವಿಪ್ಮೆಂಟ್ ಸಮೇತ ಬಂದಾಗ ನಿಮಗೆ ಏನಾಗಲ್ಲಮ್ಮ, ನಾವ್ ಇದೀವಿ, ಸೊ ನಾವು ನಿಮಗೆ ರಕ್ಷಣೆ ಮಾಡಕ್ ಬಂದಿದೀವಿ ಅಂತ ಹೇಳಿ ಸಾರಿಕಾ ಮೇಡಮ್ ಹತ್ರ ನಾನು ಮಾತಾಡಿದೆ. ಬಟ್ ಅಷ್ಟು ಧೈರ್ಯವಾಗಿ ಹೇಳಿದ್ರು ಕೂಡ ನಿಮ್ಗೂ ಒಂದು ಮನ್ಸಲ್ಲಿ ಆತಂಕ ಇರುತ್ತೆ, ಆಪರೇಷನ್ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತಿದ್ರ, ಮರಗಳೇ ಜಾರ್ಕೊಂಡ್ ಬರ್ತಿದ್ದಾರೆ ಅಂತ. ಇಲ್ಲ, ಬಟ್ ಆತಂಕ ಇತ್ತು ಅನ್ನೋದು ನಮ್ಮ ಪರ್ಟಿಕ್ಯುಲರ್ ಮುಂದೆ. ಸೊ ನಮಗೆ ಇಲ್ಲ, ನಾವು ಅದೇ ತರ ನಾವು ಟ್ರೈನ್ ಅಪ್ ಮಾಡ್ತಾ ಇದ್ದೀವಿ. ನಮ್ಗೆ ಅದೇ ತರ ಆಗಿದೆ, ನಮ್ಮ ಅಕಾಡೆಮಿಯಲ್ಲಿ ಅದೇ ತರ ಟ್ರೈನಿಂಗ್ ಆಗಿದೆ. ಅಕಾಡೆಮಿಯಲ್ಲಿ ನಾವು ಜ್ಯೋತಿರಾಜ್ನ ಜೋಗ್ ಫಾಲ್ಸ್ ರೆಸ್ಕ್ಯೂ ಮಾಡಿದ್ದು ನಮ್ದೇ ಟೀಮ್ ಮಾಡಿರೋದು ನಾವು. ಇಟ್ಸ್ ವೆರಿ ಅಂದ್ರೆ ತುಂಬಾ ಇದಿತ್ತು, ಹೈಟ್ ಇತ್ತಲ್ವಾ, ತುಂಬಾ ಈಸಿಯಾಗಿ ಮಾಡಿದ್ವಿ. ಅದೆಲ್ಲ ರಿಸ್ಕ್ ಇಲ್ಲ ಸರ್, ಅಷ್ಟು ನಮಗೆ ಇದು ಅನ್ಸಿಲ್ಲ. ಬಟ್ ನಮಗೇನಂದ್ರೆ ಅವ್ರನ್ನ ನಾವು ರಕ್ಷಣೆ ಮಾಡ್ಬೇಕು, ಅದು ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಅಲ್ಲಿ. ಏನಂದ್ರೆ ಅವ್ರನ್ನ ನಾವು ಸೇಫ್ ಬರ್ಬೇಕಷ್ಟೇ. ಅದು ಅಲ್ಲ, ಉದಾಹರಣೆಗೆ ಈಗ ಒಂದು ಕೆಸರು ಇದ್ರ ಹತ್ರ ಬೆಟ್ಟದ ಹೋದಾಗ ನೀವೇ ನಿಮ್ ಕಾಲೇ ಕೂತ್ಕೊಳ್ತಪ್ಪ, ಅವಾಗ ಯಾವ ರೀತಿ ನಿಮ್ಮನ್ನ ರೆಸ್ಕ್ಯೂ ಮಾಡ್ತಾರೆ ಅಂತ ಏನಾದ್ರು? ಯಾಕಂದ್ರೆ ನೀವು ಕೂಡ ಹ್ಯೂಮನ್ ಬೀಯಿಂಗ್ಸ್. ಹೌದು. ಸೊ ಆ ಟೈಮಲ್ಲಿ ಹೇಗೆ ನೀವು ಬರ್ತೀರಾ ಅಲ್ಲಿಂದ? ಆ ಟೈಮಲ್ಲಿ ಬಶೀರ್ ಹೇಳಿ. ನಾನು ಹೇಳ್ತೇನೆ ಸರ್, ಈಗ ನಾನು ಅದು ಕಾಯಕ್ ಇಲ್ಲಿಂದ ಮೂವ್ ಮಾಡ್ಕೊಂಡು ಆ ಕಡೆ ಮರಕ್ಕೆ ಹೋದೆ. ಆ ಮರ ನನಗೆ ಮತ್ತೆ ಇಟ್ಕೊಂಡಾಗ ಮರನು ಕೈಯಲ್ಲಿ ಬಂದ್ಬಿಡ್ತು. ನಾನು ಆ ಪ್ಲೇಸ್ ಬಿಟ್ಟು ಮತ್ತೆ ಸ್ವಲ್ಪ ಮುಂದೆ ಹೋದೆ. ಸೊ ಆ ನನ್ನ ಕೈಯಲ್ಲಿ ಪ್ಯಾಡ್ಲ್ ಇತ್ತು, ಪ್ಯಾಡ್ಲಲ್ಲಿ ಮತ್ತೆ ನಾನು ಪುಷ್ ಮಾಡಿ ನೋಡಿದೆ ಎಲ್ಲಿ ಗಟ್ಟಿ ಇದನ್ನೆಲ್ಲ, ಸ್ವಲ್ಪ ಎಲ್ಲಿ ಗಟ್ಟಿ ಸಿಗುತ್ತೆ, ನಾನು ನಿಂತ್ಕೊಂಡಷ್ಟು ನನಗೆ ಸಿಕ್ಕರೆ ಸಾಕು, ಅಟ್ಲೀಸ್ಟ್ ನಾನು ದಡ ಸೇರ್ಬೋದಲ್ಲ ಅಂತ ಹೇಳಿ ಸೀದಾ 1.5
1.5 ಅಡಿ 2 ಅಡಿ ಇರ್ಬೋದು. ಅಲ್ಲಿಂದ ನಾನು ಮಣ್ಣನ್ನು ಸ್ವಲ್ಪ ತಗೊಂಡು ಹೋದೆ, ಹಿಂಗೆ ಮಾಡ್ಕೊಂಡು ಹೋಗಿ ಅವ್ನು ಫಸ್ಟ್ ಅಲ್ಲಿ ಕಾಯಿಗೆ ಮೇಲೆ ಇಟ್ಟು ಅವ್ರೆಲ್ಲರನ್ನು ಕರ್ಕೊಂಡ್ಬಂದು ನಾವು ಒಂದು ಕಡೆ ಎಲ್ಲ ಅವ್ರನ್ನ ಒಂದು ಮನೆ ಹತ್ರ ಕುಂದಿಸಿ, ನಾವು ನಿಮಗೆ ಬಂದಿದ್ದೀವಿ ಜನರಲ್ ತಿಮ್ಮ ಅಕಾಡೆಮಿಯಿಂದ ಅಂತ ಹೇಳಿ ಅವ್ರನ್ನ ಧೈರ್ಯ ತುಂಬಿ, ಯಾರ್ಯಾರು ಎಷ್ಟು ಜನ ಅಂತಾರೆ ಎಲ್ಲ ಲೋಕಲ್ ಅವ್ರು ಯಾರು ಅಕ್ಕಪಕ್ಕದವ್ರು ಇದಾರ ಯಾರ್ಯಾರು ಇದ್ರಂತ ಅಲ್ಲಿಗೂ ಒಂದು ಮನೆ ಹತ್ರ ಅದು ಬಿರುಕು ಬಿಟ್ಟಿತ್ತು. ಅಲ್ಲಿ ಕೂಡ ಜಾರ್ತಾ ಇದೆ. ಮತ್ತೆ ಸೇಫ್ ಜಾಗದಿಂದ ಮತ್ತೆ ಅವ್ರು ಒಂದು ಮನೆ ಹತ್ರ ದನದ ಕೊಠಡಿ ಹತ್ರ ಪಕ್ಕದ ದನದ ಕೊಠಡಿನೇ ಅದೊಂದು ರೂಮ್ ಹುಲ್ಲು ಅವರು ಒಂದು ದನಕ್ಕೆ ಹಾಕಂತ ಹುಲ್ಲು ಇದೆ, ಅಲ್ಲೇ ಕೂಡ್ಸಿದೆ. ಮಳೆ ಬರ್ತಾ ಇದ್ರು, ನಿಮ್ಗೆ ಏನಾಗಲ್ಲ ಅಲ್ಲಿ ಕೂತ್ಕೊಳ್ಳಿ ಸೇಫ್ ಇದೆ ಜಾಗ ಅಂತ ಹೇಳಿ ಅವ್ರದ್ದು. ಆಮೇಲೆ ನಾನು ನಮ್ಮ ಸ್ನೇಹಿತರಿಗೆ ಪ್ರವೀಣ್ ಅವರಿಗೆ ನಾನು ಇನ್ಫಾರ್ಮ್ ಮಾಡಿದೆ, ಇಷ್ಟು ಜನ ಇದ್ದಾರೆ ಹೀಗೆ ಬನ್ನಿ ಅಂತ. ಇವರು ನಮ್ಮ ಜೊತೆಗೆ ಬಂದ್ರು. ನಾವು ಮತ್ತೆ ಇವ್ರಿಬ್ರು ಹೋಗಿ ಅವರು ಲಗೇಜು ಮಗು ಅವರು ಇಬ್ರು ಹಿಡ್ಕೊಂಡಿದ್ರು. ಆಮೇಲೆ ನಾವು ಛತ್ರಿ ಹಿಡ್ಕೊಂಡು ಮಗುಗೆ ಒಂದು ಲಗೇಜ್ ಹಿಡ್ಕೊಂಡು ಇವ್ರ ಮುಂದೆ ಆ ಕಾಫಿ ಗಿಡ ಕಟ್ ಮಾಡ್ಕೊಂತ ದಾರಿ ಮಾಡ್ಕೊಂಡ ಹೋಗೋದು ಅಷ್ಟು ಡಿಫಿಕಲ್ಟ್ ಅಲ್ಲಿ. ಓಕೆ, ನಾನು ಒಂಚೂರು ಸಾರಿಕಾ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಸಾರಿಕಾ ಅವ್ರ, ಈಗ ಫೈನಲಿ ನೀವು ಆ ದಡದಿಂದ ಈ ಕಡೆ ಬರ್ತೀರಿ, ಮಗು ನಿಮ್ಮ ಕೈ ಸೇರುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಒಂದ್ ರೀತಿಯಾಗಿ ಮಕ್ಳು ಅಂತಂದ್ರೆ ತಾಯಂದ್ರಿಗೆ ಒಂದಷ್ಟು ಪ್ರಾಣದ ರೀತಿಯಾಗಿರುತ್ತೆ. ಒಂದ್ ರೀತಿಯಾಗಿ ಫಸ್ಟ್ ನಿಮ್ ಪ್ರಾಣ ಬಚಾವಾಯ್ತು, ನಂತರ ನಿಮ್ಮ ಮತ್ತೊಂದು ಪ್ರಾಣ ಬಚಾವಾಗೋದು. ಆ ಮೊಮೆಂಟ್ ಹೇಗಿತ್ತು ಸಾರಿಕಾ ಅವರೇ? ಅದು ಬಹಳ ಖುಷಿ ಆಯ್ತು. ಕಂಡ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡು 3 ದಿವಸದಿಂದನೂ ದೇವ್ರ ಹತ್ರ ಬೇಡದೊಂದು ಬಿಟ್ಟರೆ ನಮಗೆ ಬೇರೇನೂ ಇರಲಿಲ್ಲ. ಯಾರಾದ್ರೂ ಬಂದು ನಮ್ಮನ್ನ ಬಚಾವ್ ಮಾಡ್ಲಿ ಹಂಗೂ ಮಧ್ಯದಲ್ಲಿ ನಮಗೆ ಹೇಳ್ತಾ ಇದ್ರು, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬಚಾವ್ ಮಾಡ್ಲಿಕ್ಕೆ, ಸೇಫ್ ಆಗಿ ಬರ್ತೀರಾ ನೀವು ಅಂತ ಹೇಳ್ತಾ ಇದ್ರು. ಫೋನ್ ಸಿಗೋ ತನಕೂ ನಮಗೆ ಸ್ವಲ್ಪ ಧೈರ್ಯ ಇತ್ತು. ಒಂದು ರಾತ್ರಿ ಮಾತ್ರ ಭಯಂಕರ, ಅದನ್ನ ಹೇಳಲೇಬೇಕು ನಾನು. ಇನ್ನೇನು ಎಂತ ದೊಡ್ಡ ದೊಡ್ಡ ಶಬ್ದ ಅಂದ್ರೆ ಕಲ್ಲು ಬರೋದು, ಮರ ನಮ್ಮ ಮನೆ ಹತ್ರನೇ ಕಲ್ಲು ಬರೋದು, ದೊಡ್ಡ ದೊಡ್ಡ ಮರ ಬರೋದು, ಆ ನೀರು ಜೊತೆಗೆ ಸುಮಾರು 2 ಗಂಟೆ ರಾತ್ರಿ ಇರ್ಬೋದು. ನಾವೆಲ್ಲ ಎದ್ದು ಕೂತ್ಕೊಂಡ್ವಿ. ನಾನಂದೆ ಅಮ್ಮ ಏನೋ ಬರ್ತಾ ಇದೆ ಮೇಲಿಂದ ಅಂತ. ಮತ್ತೆ ನೋಡಿದ್ವಿ ಇನ್ನೇನು ನಾವು 3 ಜನ ಮಗುನ ಎತ್ಕೊಂಡು ಒಟ್ಟಿಗೆ ನಿಂತ್ಕೊಂಡ್ವಿ. ಆಯ್ತು ಇನ್ನು ನಮ್ದು ಇದು ಕೊನೆ ಕ್ಷಣ, ಅಲ್ಲಿ ಬರ್ತಾ ಇರುವ ರಭಸಕ್ಕೆ ನಾವು ನಮ್ಮ ಮನೆ ಒಡನೆ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅಂತ ಅನ್ಕೊಂಡು ಕಣ್ಣು ಮುಚ್ಕೊಂಡು ಹಂಗೆ ನಿಂತ್ವಿ. ನಾನು ಅಷ್ಟೇ ನಿಂತ್ಕೊಂಡು ನಮ್ಮ ಮಕ್ಕಳನ್ನ ಎಲ್ಲ ಯೋಚನೆ ಮಾಡ್ಕೊಂಡು ಹಂಗೆ ನಿಂತ ಆ ಕ್ಷಣ ಇದೆ ಅಲ್ಲ, ಅದು ಇವಾಗ ಅನ್ಸೋದು ಹಬ್ಬ ಹೆಂಗಪ್ಪ ಅದರಿಂದ ಪಾರಾಗಿ ಬಂದ್ವಿ ಅಂತ. ಮತ್ತೆ ಹಂಗೆ ಬಂದು ಅದು ಎಂತ ವಿಷಯ ಏನು ಅಂತ ಗೊತ್ತಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅದೇನಾದ್ರೂ ನಮ್ಮ ಹತ್ರ ಬಂದಿದ್ರೆ ನಾವು ಉಳ್ಕೊಳ್ತಾ ಇರ್ಲಿಲ್ಲ. ಅದೊಂದು ನನಗೆ ಮರಿಲಿಕ್ಕೆ ಆಗೋದಿಲ್ಲ. ಆ 3 ದಿನದಲ್ಲಿ ಅದೊಂದು ಘಟನೆ ನನಗೆ ಮರಿಲಿಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಮತ್ತೆ ಇವ್ರು ಬಂದು ನಮ್ಮನ್ನ ಸೇಫ್ ಮಾಡಿ ಆ ಕಡೆಗೆ ಕರ್ಕೊಂಡು ಹೋದ್ಮೇಲೆ ಮತ್ತೆ 2ನೇ ಸಲ ಜೀವ ಬಂದಾಗಾಯ್ತು. ಎಲ್ಲರೂ ಸೇಫ್ ಆಗಿ ಬಂದ್ರಲ್ಲ, ಮತ್ತೆ ನಮ್ಮನ್ನ ಸೇವ್ ಮಾಡ್ಲಿಕ್ಕೆ ಬಂದ ಅವರಿಗೂ ಏನು ಅಪಾಯ ಆಗಿಲ್ವಲ್ಲ ಅನ್ನೋಂತ ಒಂದು ಆ ತರ ಒಂದು ಭಾವನೆನೂ ಬಂತು. ಅಲ್ಲಿಗೆ ನಮ್ಗೆ ಏನೋ ಒಂದು ಜೀವದ ಮೇಲೆ ಆಸೆ ಬಂದಿತ್ತು ಆ ಕ್ಷಣದಲ್ಲಿ. ಓಕೆ ಓಕೆ. ಇನ್ನು ಸದ್ಯಕ್ಕೆ ಮಗು ಹೇಗಿದೆ ನಿಮ್ದು? ಜೊತೆಗೆ ಹೆಸರು ಏನು ಕೇಳಲಿಲ್ಲ ನಾನು, ಮರ್ತ್ಬಿಟ್ಟೆ. ಹೇಳಿ, ಈಗ ಹೇಗಿದೆ ಕಂಡೀಷನ್? ಮತ್ತೆ ಮಗು ಬಂದ ಮೇಲೆ ಫ್ಯಾಮಿಲಿ ಅವರೆಲ್ಲ ಎಷ್ಟು ಖುಷಿ ಆದ್ರು ಅಂತ ಬೇರೆಯವರೆಲ್ಲ ಫೋನ್ ಮಾಡಿರ್ತಾರೆ ನಿಮ್ಗೆ, ಅಂತೂ ಮಗು ಕೂಡ ಬಚಾವಾಯ್ತು ಅಂತ. ಫ್ಯಾಮಿಲಿ ಎಲ್ಲ ಬಹಳ ಖುಷಿ ಪಟ್ರು. ಹೌದು, ನಮಗೆ ನಮ್ಮ ಊರಿನ ಸದಸ್ಯರಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ನಮ್ಮ ಊರಿನ ಜನರಿರ್ಬೋದು, ಸಂಬಂಧಿಕರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಾವು ಅಲ್ಲಿದ್ರೂ ಇಲ್ಲಿ ಬಹಳ ಅವರು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಇವರಿಗೆ ಹೇಳೋದು, ಏನಾದರೂ ಮಾಡಿ ಹೇಗಾದರೂ ನನ್ನ ಬಚಾವ್ ಮಾಡಿ ಅಲ್ಲಿಗೆ ಏನಾದರೂ ಕಳಿಸಿ, ಹೆಲಿಕಾಪ್ಟರ್ ಕಳಿಸಿ, ಇಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಬಚಾವ್ ಮಾಡಿ. ಇಲ್ಲಿ ಟಿ ವಿ ಮುಂದೆ ಕೂತ್ಕೊಂಡೇ ಅವರು ನೋಡಿ ನಮ್ಮನ್ನ ಭಾಳ ಅವರು ದೇವರ ಹತ್ರ ಪ್ರಾರ್ಥಿಸ್ಕೊಂಡಿದ್ದಾರೆ, ಅವ್ರು ಸೇಫಾಗಿ ಬರಲಿ ಅಂತ. ಎಲ್ಲರೂ ಪ್ರೇಯರಿಂದನೇ ನಾವು ಸೇಫಾಗಿ ಬಂದ್ವಿ. ಮೇನಾಗಿ ಇವರು ಪ್ರವೀಣ ಮತ್ತು ಇವರು ಜನರಲ್ ತಿಮ್ಮಯ್ಯ ಇವರಿದ್ದಾರಲ್ಲ, ಇವರ ಒಂದು ಇದನ್ನು ಯಾವತ್ತಿಗೂ ಮರಿಲಿಕ್ಕೆ ಆಗೋದಿಲ್ಲ. ಅವರವರ ಪ್ರಾಣವನ್ನು ಲೆಕ್ಕಿಸದೆ ಅಂಥ ಒಂದು ಸಂದರ್ಭದಲ್ಲಿ ಬಂದು ನಮ್ಮನ್ನು ಸೇವ್ ಮಾಡಿದ್ದಾರೆ. ಹಾಗಾಗಿ ಈ ಮೂಲಕ ನಾನು ಯಾರೆಲ್ಲ ಇದರಲ್ಲಿ ನಮಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಮನೆ ಅವ್ರು ಬಂದು ನಮ್ಮನ್ನ ಕರೆಯುವಾಗ ನಮ್ಮ ಅಪ್ಪ ಒಪ್ಲಿಲ್ಲ. ಸೊ ಒಳ್ಳೇದಾಗಿರ್ಲಿ ಅನ್ನೋದು ನಮ್ಮ ಆಶಯ ಕೂಡ. ತಾವನ್ನ ಗೆದ್ದಿರುವಂತ ಮಗು ಅಂತ ಹೇಳಬೇಕು. ನೀವು ಕೂಡ ಎಲ್ಲರೂ ಕೂಡ ನಿಮ್ಮನ್ನ ಭಗವಂತರ ರೀತಿಯಾಗಿ ಬಂದು ಬಚಾವ್ ಮಾಡಿದ್ದಾರೆ ಇವರು. ಹೌದೌದು. ಎಸ್, ಥ್ಯಾಂಕ್ ಯು ಸಾರಿಕಾ ಅವರೇ ಮಾತನಾಡೋದಕ್ಕೆ. ಎಸ್,
ಸಾರಿಕಾ ಅವ್ರು ಹೇಳ್ತಾ ಇದ್ರು, ನಾನು ಪ್ರವೀಣ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕಂತಿದ್ದೆ. ಆ ಮಗುನ ಕರ್ಕೊಂತಿರ್ಬೇಕಾದ್ರೆ ಮಗು ಸಾಮಾನ್ಯವಾಗಿ ಗಾಬರಿ ಆಗಿಬಿಡುತ್ತೆ. ಅಂದರೆ ಚಿಕ್ಕ ಮಕ್ಳಿಗೆ ಏನೂ ಗೊತ್ತಿರಲ್ಲ, ಭಾಳ ಸೆನ್ಸಿಟಿವ್. ಆ ಮಗು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮಗು ಹೇಗಿತ್ತು, ಅಳ್ತಾ ಇತ್ತಾ, ಭಾಳಷ್ಟು ಪ್ರಶ್ನೆಗಳಿರುತ್ತೆ. ಸೊ ಹೇಗೆ ಸುಮ್ಮನೆ ಮಲ್ಕೊಂಡಿತ್ತ ಹೇಗೆ ಅಂತ. ಇದು ಒಂದು ವಿಸ್ಮಯ ತರ, ಆಕ್ಚುಲಿ ಒಂದು ವಿಸ್ಮಯ ತರ ನಡೀತು. ಮಗು ಬರೋಕ್ಕಿಂತ ಮುಂಚೆ ಅವ್ರ ತಾಯಿ ಅವ್ರ ಬೇರೆಯವ್ರು ಹೋಗ್ಬೇಕಂದ್ರೆ ಜೋರ್ ಮಳೆ, ಸಿಕ್ಕಾಪಟ್ಟೆ ಜೋರ್ ಮಳೆ. ಆ ಟೈಮಲ್ಲಿ ಮಗು ಅಳ್ತಾ ಇತ್ತು. ಇನ್ನೇನ್ ತಾಯಿ ಹೋಗಕ್ಕಿಂತ ಮುಂಚೆ ಮಲಗ್ಸಿದ್ರು. ಮಲಗಿ ತಾಯಿ ಹೋಗಿದ ತಕ್ಷಣ ನಾನು ಮಗು ಹಿಡ್ಕೊಂಡಿದ್ದೆ. ತಾಯಿ ಹೋದ್ರು, ಮಸೀದ್ ಕಳ್ಸಿದ್ರು. ತಾಯಿ ಆ ಕಡೆ ಹೋಗಿದ ತಕ್ಷಣ ಮಳೆ ನಿಂತಿತ್ತು. ನಾನು ಛತ್ರಿ ಇಟ್ಕೊಂಡು ನಿಂತಿದ್ದೀನಿ. ಅವ್ರು ಆ ಕಡೆ ಸೇರಿದ ತಕ್ಷಣ ಅಟ್ ದಟ್ ಪಾಯಿಂಟ್ ಮಳೆ ನಿಂತೋಯ್ತು. ಇಟ್ ವಾಸ್ ಲೈಕ್ ಒಂದ್ ಮಿರಾಕಲ್ ತರ, ಮಳೆ ನಿಂತೋಯ್ತು. ಮಗು ಮಲಗಿತ್ತು ಕೈಯಲ್ಲಿ, ಮಳೆ ನಿಂತೋಯ್ತು. ಮತ್ತೆ ನಾನು ಹ್ಯಾಂಕರ್ ಆಗ್ಬಿಟ್ಟು ಈ ಕಡೆ ಬಂದು ಮತ್ತೆ ಅವ್ರ ಹತ್ರ ಸೇರೋ ತನಕ ಮಳೆ ಬಂದಿಲ್ಲ. ಮತ್ತೆ ಫುಲ್ ದಾರಿ ಮಗು ಮಲ್ಗಿರೋದೆ. ಫೋಟೋ ನೋಡಿದ್ರೆ ನೀವು, ನಾವು ಕರ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಹುಷಾರಾಗಿ ಕರ್ಕೊಂಡ್ ಬರ್ತಾ ಇದ್ರಿ ಅಂದ್ರೆ, ಒಂದು ಜರ್ಕ್ ಇಲ್ದಿರ, ಒಂದು ಮೂಮೆಂಟ್ ಇಲ್ದಿರ ಎಫರ್ಟ್ ನೀವು ನೋಡ್ತಾ ಇರ್ಬೇಕು ಆ ವಿಡಿಯೋದಲ್ಲಿ. ಒಂದ್ ಇದಿಲ್ದಿರ ಮಗು ಮೇಲ್ ತನಕನು, ತಾಯಿ ಕೈ ಸೇರೋ ತನಕನು ಎದ್ದಿಲ್ಲ. ಫುಲ್ ನಿದ್ದೆ. ಅಷ್ಟು ಜೋಪಾನವಾಗಿ ಕರ್ಕೊಂಡ್ ಬಂದಿದ್ರಿ. ಮುಗ್ಧತೆ ನೋಡಿ. ಆಕ್ಚುಲಿ ಏನಾಯ್ತು, ಈ ಪ್ರವೀಣ್ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಮಳೆ ಸ್ಟಾಪ್ ಆಗಾಯ್ತು. ಆ ಮಗು ಅಪ್ ಟು 7 ಕಿಲೋಮೀಟರ್ಸ್ ನಡ್ಕೊಂಡು ಕಾರ್ಗ್ ಬರೋ ತನಕ ಎದ್ದಿಲ್ಲ ಮೇಲೆ. ಕಾರ್ಗ್ ಬಂದು ತಾಯಿ ಕೂತ್ಕೊಂಡ್ರು, ಆವಾಗ ಮಗು ಒಳಗ್ ಶುರು ಮಾಡ್ತು. ನೀವು ಹೇಳ್ತಾ ಇದ್ರೆ ಒಂಥರ ವೈಬ್ರೇಷನ್ ಆಗ್ತಿದೆ ನನಗೆ. ಬಟ್ ಮೇನ್ ನಾವು ಪ್ರಾಬ್ಲಮ್ ಏನ ಇದ್ದಿದಂದ್ರೆ, ಮಗುನ್ ಕರ್ಕೊಂಡ್ ಬರ್ತಾ ಇರ್ಬೇಕಂದ್ರೆ ಲಾಗ್ ಏನಾರು ಬಂದಿದ್ರೆ ಆಗ ಬಹಳ ಕಷ್ಟ ಆಗ್ಬಾರ್ದು. ಒಂದು ಮರ ದೊಡ್ಡ ತುಂಡು ಪೀಸು ಏನಾರು ಬಂದು ಹೊಡೆದಿದ್ರು ಅವಾಗ ತೊಂದ್ರೆ ಜಾಸ್ತಿ ಆಗಿರ್ತಾ ಇತ್ತು. ಅದೇ ಆಂಕರ್ ಹೆಂಗಾಗಿತ್ತಂದ್ರೆ, ಮಗುದು ನಂದು ಅಕಸ್ಮಾತ್ ಒಂದ್ ವೇಳೆ ರೋಪ್ ಕಟ್ಟಾಗಿ ಬಿದ್ರು ನಾನು ಮಗು ಜೊತೆಗೆ ಇರ್ತಿದ್ರಿ. ಕನೆಕ್ಟೆಡ್ ಟು ಮೀ, ನನ್ ಜೊತೆನೆ ಇರೋದು. ಅದ್ ನನ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಇಬ್ರು ಫ್ಲೋಟ್ ಆಗಿ ಮುಂದೆ ಎಲ್ಲಾರು ಹೋಗ್ತಾ ಇದ್ರಿ. ಹೇಳ್ತಾ ಇದ್ರಿ, ನೋಡ್ತಾ ಇದೀವಿ ಈಗ ಮಗು ಮಲ್ಗಿರೋದು. ಅದೇ ರೀತಿ ನಿದ್ದೆಲ್ಲ ಇತ್ತು. ಇವರು ಮಗು ಇಟ್ಕೊಂಡಿದ್ರಲ್ಲ, ನಾವು ಅದಕ್ಕೆ ರೋಪ್ ಬಿಡ್ತಾ ಇದ್ದೆ. ಸೊ ಇನ್ ಕೇಸ್ ನಾನ್ ಬ್ಯಾಕಪ್ ಗೆ ಒಂದು ಕಾಯಕ್ ಕೂಡ ಇಟ್ಕೊಂಡಿದ್ವಿ. ಸೊ ಸಡನ್ಲಿ ಏನಾರು ಆಯ್ತಂದ್ರೆ ಸಡನ್ಲಿ ನಾವು ನೀರಿಗೆ ಅಲ್ಲಿ ಇಳಿಬಹುದು. ಬ್ಯಾಕಪ್ ಗೆ ನಾವು ಕಾಯಕ್ ರೆಡಿ ಇರ್ತದೆ. ಏನಾದ್ರು ಲಾಗ್ ಏನಾದ್ರು ಬಂದು ಏನಾದ್ರು ಫಾರ್ ಎಕ್ಸಾಂಪಲ್ ತಾಗಿದ್ರೆ ಆ ಟೈಮಲ್ಲಿ ಯಾವ ರೀತಿ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅದಕ್ಕೆ? ಆತರ ಏನಾದ್ರು ಆಗಿದ್ದಿದ್ರೆ ಅಂತ? ಆತರ ಆಗಿದ್ರೆ ಆಲ್ಟರ್ನೇಟಿವ್ ಕಾಯಕ್ ಇಲ್ಲ, ಕಯಾಕ್ ಬರೋ ತನಕ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನೀವ್ ಹೇಳ್ತಿರೋದು ಆ ಫೋರ್ಸ್ ಇದೆಯಲ್ಲ, ಫೋರ್ಸ್ ಬಂದು ಹೊಡಿತಾ ಇತ್ತಲ್ಲ, ದಟ್ ವಾಸ್ ಒನ್ ಮೇನ್ ರೀಸನ್. ಕಾಲ್ ಮೇಲೆ ಅಂತ ಇದ್ರಲ್ಲ, ದಟ್ ವಾಸ್ ಅಕಸ್ಮಾತ್ ಬರ್ತಾ ಇದ್ರೆ ಟು ಗೆಟ್ ಓವರ್ ಇಟ್. ಹಂಗೂ ಅಕಸ್ಮಾತ್ ಓವರ್ ಆಗಿಲ್ಲ ಅಂದ್ರೆ ದೆನ್ ಹ್ಯಾವ್ ಟು ರಿಮೂವ್ ಅಂಡ್ ಗೆಟ್ ಓವರ್. ಇಳಿಲೇಬೇಕಾಗೋ ಪರಿಸ್ಥಿತಿ ಬರ್ತಾ ಇತ್ತೇನೋ. ಯಾಕಂದ್ರೆ ಫೋರ್ಸ್ ಎಷ್ಟಿರೋದಂದ್ರೆ, ಈಗ ದೊಡ್ಡ ಮರಗಿರ ಬಂದೇನಾರು ಹಿಂಗ್ ಹೊಡಿತಂದ್ರೆ ಜೊತೆಗೆ ಹೋಗ್ತಾ ಇರುತ್ತಲ್ಲ, ಸೊ ಎಳಿಯೋದು ಜಾಸ್ತಿ ಆಗ್ಬಿಡುತ್ತೆ, ರೋಪ್ ಇದಾಗೋದು. ಆ ಟೈಮಲ್ಲಿ ಅದ್ರ ಜೊತೆ ಹೋಗೋದೇ ಬೆಟರ್ ಇಂದ ವಾಸಿ. ಅಂದ್ರೆ ಅದು ಅದ್ರ ಮೇಲೆ ಬರೋದ್ ಕಷ್ಟ ಆಗ್ಬಿಡುತ್ತೆ. ಸಣ್ಣ ಲಾಗ್ ಅಂದ್ರೆ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿದ್ರೆ, ಅಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ನಾನು ಒಂದ್ ಮರ ಅಡ್ಡ ಬರುತ್ತೆ, ಅದ್ರಲ್ಲಿ ನಾನು ನಿಲ್ತೀನಿ, ಇನ್ನೇನ್ ಅಡ್ಡ ಬರುತ್ತೆ. ಬಟ್ ಆ ಇದ್ರಲ್ಲಿ ಆ ಫೋರ್ಸ್ ಟೈಮ್ ಅಲ್ಲಿ ಅಲ್ಲಿ ಕಷ್ಟ ಆಗುತ್ತೆ. ಏನೇ ಮಾಡ್ಬೇಕಂದ್ರೂ ಎಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಯಾವ್ದು ಟೈಮ್ ಸಿಗಲ್ಲ ನಮ್ಗೆ. ಈ ಥಿಂಕ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಏನಿದ್ರು ಅಲ್ಲಿ ಆನ್ ಗೋಲ್ ಮಾಡ್ತಾ ಇರ್ಬೇಕು, ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡಬೇಕು, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಿಸ್ ಕಮಿಂಗ್ ಅಂತ. ಅಂತಿಮ ಹಂತಕ್ಕೆ ಬಂದಿದ್ದೀವಿ. 1 ಗಂಟೆ ಹೇಗೋಯ್ತು ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳ್ತಾ. ಮುನಿರಾಜ್ ಅವರೇ, ಫೈನಲಿ ಏನ್ ಹೇಳ್ತೀರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇವತ್ತು ಒಂದು ಬಗ್ಗೆ? ಸರ್, ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಮ್ಮ ಅಧಿಕಾರಿಗಳೇನಿದ್ದಾರೆ, ನಮ್ಮ SS ಸರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ DD ಸರ್ ಇರ್ಬೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರು ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಮ ಬೆನ್ನಿಂದ ನಿಂತು ನೀವು ಮಾಡಿ, ನಾವು ಸರ್ಕಾರ ಇದೆ, ಸರ್ಕಾರದಿಂದ ಏನ್ ಬೇಕಾದ್ರೂ ನಾವು ಮಾಡೋಣ, ನಮ್ಮ ಟೀಮು ಹೋಗಿ ಕಾಪಾಡಲಿ ಅಂತೇಳಿ ಕಳಿಸಿದ್ರು. ಅದೇ ರೀತಿ ನಾವು ಅವ್ರು ಹೇಳಿದ ರೀತಿಯಲ್ಲಿ ನಾವು ರೆಸ್ಕ್ಯೂ ಮಾಡಿದ್ವಿ. ಫೈನ್. ಎಲ್ಲರೂ ಕೂಡ ಮಾತನಾಡಿದ್ರೆ ಅಂತಿಮ ಹಂತಕ್ಕೆ ಬಂದ್ವಿ. ಜೊತೆಗೆ ಇದೇ ರೀತಿ ಮಾಡ್ತಾ ಇರಿ. ನಿಮ್ಗೆ, ನಿಮ್ಮೆಲ್ಲ ಒಂದು ಟೀಮ್ಗೆ News 18 ಪರವಾಗಿ ಒಂದು ಹ್ಯಾಟ್ಸ್ ಆಫ್. ತುಂಬಾ ಧನ್ಯವಾದ. ಎಸ್, ಇದು ಅವರ ಎಕ್ಸ್ಪೀರಿಯನ್ಸ್ಗಳು. 1 ಗಂಟೆ ಸಾಲೋದಿಲ್ಲ ಮೋಸ್ಟ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ತಾ ಹೋದ್ರೆ ಅಂತ ಅನ್ಸುತ್ತೆ. ಸೊ ಇದೇ ರೀತಿಯಾಗಿ ಇವರಿಗೆ ನಾವೆಲ್ಲರೂ ಕೂಡ ಚಿರುಣಿ ಆಗಿರಬೇಕು. ಕೊಡಗಿನ ಫ್ಯಾಮಿಲಿ ಮಾತ್ರ ಅಲ್ಲ, ಇಡೀ ಜನತೆ, ಕರ್ನಾಟಕದವರು. ಸೊ ಈ ರೀತಿಯಾಗಿ ನಿಮ್ಮ ರೆಸ್ಕ್ಯೂ ಆಪರೇಷನ್ಗಳು ಮುಂದೆ ಯಾವ ರೀತಿಯಾಗಿ ಬಂದರೂ ಕೂಡ ಆಗ್ತಾ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕಾಲ್ ಕೊಡಿಕ್ ಮಾಡಿ ಹೇಳಿ, ಕಾಲ್ ಸ್ಟ್ರೈಟ್, ನೇರ ಕೊಡಿಕೆ, ಬೇಗ ಇಳಿಬೇಕು, ರೋಪ್ ಕಾಲ್ ಕೊಡಿಕೆ. ನಾನೇ ಓಕೆ. ಆರಾಮಾಗಿ ತಗೋಬೋದು. ಗುಡ್, ವೆರಿ ಗುಡ್.
ತಾಯಿ ಅಲ್ಲಿರೋ ತಾಯಿನ ತಾಯಿ ಮಗು ಅಲ್ಲ ಅಜ್ಜಿ ಮತ್ತೆ ಮೊಮ್ಮಗಳು ಇದ್ದಾರೆ ಇವಾಗ ಅಲ್ಲಿ ಬಾಕಿ ಇದು ಇಲ್ಲ 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 ಇವರು ಮೊಮ್ಮಗಳ ತಾಯಿ